ಅಡಿಕೆ ಹಳದಿ ಎಲೆ ರೋಗ ಬಂದ ಮೇಲೆ ನಾವು ಕಾಳುಮೆಣಸು ಮತ್ತು ಕಾಫಿಗೆ ಜಾಸ್ತಿ ಗಮನ ಕೊಟ್ಟು ಹೆಚ್ಚು ಕಮ್ಮಿ ಹೋದ ಲೆಕ್ಕನೇ ಯಾವುದೇ ಥರದ ಸ್ಪ್ರೇಗಳು ಯಾವುದು ನಡೀತಾ ಇಲ್ಲ. ಈ ಥರ ಬಂದು ಸ್ವಲ್ಪ ಭಾಗದಂಗೆ ಕಾಣ್ತಾ ಇದೆ. ಹೌದು, ಎಲೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಹೌದು, ಕರೆಕ್ಟ್ ಉಂಟು. ಈಗ ನೀರು ಕೊಟ್ಟರೆ ನೆಕ್ಸ್ಟ್ ಮೇ ಎಂಡಿಗೆ ಒಳ್ಳೆ ಕ್ರಾಪ್ ತೆಗಿಬೋದು. ಪೆಪ್ಪರ್ ಈಗ ಎಕರೆಗೆ 10ರಿಂದ 15 ಕ್ವಿಂಟಾಲ್ ಕುಯ್ದಲ್ಲಿ ಕಾಫಿ 20 ಚೀಲ ಬಂದಿದೆ. ಪೆಪ್ಪರ್ 4-5 ಕ್ವಿಂಟಾಲ್ ಎಕರೆ ಕುಯ್ದಲ್ಲಿ ಕಾಫಿ 60 ಚೀಲದವರೆಗೂ ಕುಯ್ದಿದ್ದೀವಿ. ಈ ವರ್ಷ ರೇಟ್ ಇದೆ, ನಡೆಯುತ್ತೆ. ಕಾಫಿ ರೇಟ್ ಎಲ್ಲರೂ ಮುಂಚೆ 3,000-4,000 ಇದ್ದಿದ್ರೆ ಕಾಫಿ ಯಾವತ್ತು ವರ್ಕೌಟ್ ಅಲ್ಲ. ಹಳದಿ ಎಲೆ ರೋಗ ನಮಗೆ 20 ವರ್ಷದಿಂದ ನಿಧಾನ 50% ಕಮ್ಮಿ ಆಗಿತ್ತು. ಅಡಿಕೆ ಎಲೆ ಚುಕ್ಕೆ ಬಂದು ಅದರಲ್ಲಿ ಮತ್ತೆ 50% ಕಮ್ಮಿ ಆಗಕ್ಕೆ ಸ್ಟಾರ್ಟ್. ಸಿಲ್ವರು ಪ್ರತಿ ವರ್ಷ ಮರಗಸಿ ದುಡ್ಡು ಅದು ನಾವು ಲಾಸ್ಟಿಗೆ ಟಿಂಬರ್ ಕೊಟ್ಟಾಗ್ಲೂ ಕೆಲವು ವರ್ಷ ಬರುತ್ತೆ. ಈಗ ರೇಟ್ ಆಗಿದೆ ಸ್ವಲ್ಪ, ಇಲ್ಲ ಅಂದ್ರೆ ಅದು ಮರಗಸಿ ದುಡ್ಡು ಟಿಂಬರ್ ಕೊಟ್ಟಿದ್ದು ಕರೆಕ್ಟ್ ಆಗ್ತಾ ಇತ್ತು. ವಿಜ್ಞಾನಿಗಳು ಸುಮಾರು ಹೇಳ್ತಾರೆ, ಆದರೆ ಅದೆಲ್ಲದೂ ಸರಿ ಮಾಡಿದ್ರು ತೋಟ ಸರಿ ಆಗ್ತಾ ಇದೆ. ಈ ಮೈನ್ ಸ್ಟೆಮ್ಮಿಗೆ ಎಷ್ಟು ದಿನ ಬಿಸಿಲು ಬೀಳಲ್ವಾ, ಎಷ್ಟು ದಿನ ಬಿಡಲ್ವಾ ಅಲ್ಲಿವರೆಗೂ ಮೆಣಸಿನ ಬಳ್ಳಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಪ್ರತಿ ವರ್ಷ ಕಾಂಪೋಸ್ಟ್ ಕೊಡ್ತೀವಿ. ಈಗ ನಾವು ಕೆಮಿಕಲ್ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡೋದು ಕಾಂಪೋಸ್ಟ್ ಎಷ್ಟು ಹಾಕಿದ್ದೀವಿ ಅನ್ನೋದ್ರ ಮೇಲೆ. ನನ್ನ ಹೆಸರು ಸತ್ಯಪ್ರಕಾಶ್ ಅಂತ, ಬೆಳವನಕುಡಿಗೆ ಕೆಳಕುಡಿಗೆ ನಮ್ಮ ಮನೆ ಹೆಸರು. ಬೆಳವನಕುಡಿಗೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ಹೆಚ್ಚು ಕಮ್ಮಿ 20 ವರ್ಷದಿಂದ ನಂದು ಎಜುಕೇಷನ್ ಮುಗ್ದಲ್ಲಿಂದ ತೋಟದಲ್ಲೇ ಇದ್ದೀನಿ ನಾನು. ನಮ್ಮ ತಂದೆಯವ್ರ ಮುಂಚೆ ತೋಟ ನೋಡ್ಕೊಳ್ತಾಯಿದ್ರು, ಆಮೇಲೆ ಅವ್ರ ಜೊತೆಯಾಗಿ ನಾನು ತೋಟ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಡಿಕೆ ಹಳದಿ ಎಲೆ ರೋಗ ಬಂದ ಮೇಲೆ ನಾವು ಕಾಳುಮೆಣಸು ಮತ್ತು ಕಾಫಿಗೆ ಜಾಸ್ತಿ ಗಮನ ಕೊಟ್ಟು. ಅಡಿಕೆ ಯಾವ ಹಂತದ ಅಡಿಕೆಗಳು ನಿಮ್ಮಲ್ಲಿರುವಂಥದ್ದು? ನಮ್ಮಲ್ಲಿ ಎಲ್ಲ ಹೆಚ್ಚು ಕಮ್ಮಿ 100 ವರ್ಷ 50 ವರ್ಷ ಈ ಥರದ ತೋಟಗಳೇ, ಹಳೆ ತೋಟಗಳು. ನಮ್ಮ ಅಜ್ಜನ ಕಾಲದ್ದು, ನಮ್ಮ ಅಪ್ಪ ಮಾಡಿದ್ದು ಈ ಥರ. ನಾವೀಗ ಹೊಸದಾಗಿ ಅಡಿಕೆ ಗಿಡ ಯಾವುದೂ ನೆಡ್ತಾ ಇಲ್ಲ. ಈಗ 25 ವರ್ಷದ ಹಿಂದೆ ಹಳದಿ ಎಲೆ ರೋಗ ಬಂತು. ಈಗ 4 ವರ್ಷದಿಂದ ಎಲೆ ಚುಕ್ಕೆ ಜಾಸ್ತಿ ಆಯಿತು. ಎಲೆ ಚುಕ್ಕೆ? ಹೌದು, ಸಿಕ್ಕಾಬಟ್ಟೆ ಸಿವಿಯರ್ ಆಯಿತು. ಹಳದಿ ಎಲೆ ರೋಗ ನಮಗೆ 20 ವರ್ಷದಿಂದ ನಿಧಾನ 50% ಕಮ್ಮಿ ಆಗಿತ್ತು. ಅಡಿಕೆ ಎಲೆ ಚುಕ್ಕೆ ಬಂದು ಅದರಲ್ಲಿ ಮತ್ತೆ 50% ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ನಮಗೀಗ ಯಾವ್ದಾರು ತೋರಿಸ್ಬೋದಾ ಅಡಿಕೆ ಎಲೆ ಚುಕ್ಕೆ ಬಂದಿರುವಂಥದ್ದು? ಖಂಡಿತ. ಅಥವಾ ಹಳದಿ ರೋಗ ಅಂತದ್ದು? ಈಗ ಇದು ನೋಡಿ, ಇದು ಎಲೆ ಚುಕ್ಕೆನೂ ಇದೆ, ಹಳದಿ ಎಲೆ ರೋಗನೂ ಇದೆ. ಯಾವುದು ಇದು? ಪೂರ್ತಿ ಹೋಗಿರೋದಲ್ಲ, ಅದ್ರ ಪಕ್ಕದ್ದು. ಅದು ನೆಕ್ಸ್ಟ್ ಇಯರಿಗೆ ಹೋದ್ರೂ ಹೋಗ್ಬೋದು. ಈ ಭಾಗದ ಎಲ್ಲ ಮರದಲ್ಲೂ ಎಲೆ ಚುಕ್ಕೆ ಮತ್ತು ಹಳದಿ ಎಲೆ ರೋಗ ಚೆನ್ನಾಗೇ ಕಾಣ್ತಾ ಇದೆ. ಈ ಹೋಗಿರುವಂಥದ್ದು ಪಕ್ಕದ್ದು? ಪಕ್ಕದ್ದು. ಇದು ಹಳದಿ ರೋಗ ಬಂದಿರುವಂಥದ್ದಾ? ಹೌದು, ಇದು ಹೌದು. ಈ ಮೆಣಸಿನಂಬಿ ಇರೋದು ಇದು ಎಲೆ ಚುಕ್ಕೆ. ಇದು ಎಲೆ ಚುಕ್ಕೆ. ಅದು ಈಗ ಕ್ರಾಪ್ ಮೇಲೆ ಹೊಡೆತ ಕೊಡ್ತಾ ಇದೆ. ಕ್ರಾಪಿಗಿಂತ ಮರದ ಮೇಲೆ ಸಿಕ್ಕಾಬಟ್ಟೆ ಹೊಡೆತ ಕೊಡ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಟೋಟಲಿ ಹೋಯ್ತು ಅಂತಾನೆ ಹೋಯ್ತು ಅಂತ ಹೆಚ್ಚು ಕಮ್ಮಿ ಹೋದ ಲೆಕ್ಕನೇ. ಯಾವುದೇ ಥರದ ಸ್ಪ್ರೇಗಳು ಯಾವುದು ನಡೀತಾ ಇಲ್ಲ. ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ, ಸ್ಪ್ರೇ ಮಾಡಿ ಈಗ 2 ವರ್ಷದ ಕೆಳಗೆ ಹೆಡ್ಲು ಪೂರ್ತಿ ತೆಗೀರಿ ಮೇಲಿಂದ 2 ಬಿಟ್ಟು ಅಂದರು. ಅದೆಲ್ಲ ಮಾಡಕ್ಕೆ ನಮ್ಮ ತೋಟದಲ್ಲಿ ಸಾಧ್ಯನೇ ಇಲ್ಲ. ಅದು ಈಗ 70 ಅಡಿ 80 ಅಡಿ ಏರ್ಕೆ ಮರದಲ್ಲಿ ಹತ್ತಿ ಕಡಿಯೋಕ್ಕೂ ಆಗಲ್ಲ, ತೆಗಿಯೋಕ್ಕೂ ಆಗಲ್ಲ. ಸೊ ಬೇಜಾರಾಗುತ್ತೆ. ಇದು ಈ ಮಲೆನಾಡಿಗರಲ್ಲಿ ಒಂದು ಕಾಮನ್ ಆಗಿದೆ ಅನ್ಸುತ್ತೆ ಈಗ ಈ 2 ರೋಗಗಳು. ಕಾಮನ್. 2 ರೋಗಗಳು ಕೊಡ್ತಿರುವಂತ ಕಾಟ ಬಹುಶಃ ಬೇರೆ ಯಾವ ರೋಗನೂ ಕೊಡ್ತಾ ಇಲ್ಲ. ನಮ್ಮ ತೋಟಕ್ಕೆ ಬಂದು ಖಾಲಿ 25 ವರ್ಷ ಆಗಿದೆ ಹಳದಿ ಎಲೆ ರೋಗ. ಮೇಗೂರು ಆ ಭಾಗದಲ್ಲಿ ಹೆಚ್ಚು ಕಮ್ಮಿ 80-100 ವರ್ಷದಿಂದ ಆಲ್ಮೋಸ್ಟ್ ಉಂಟು. ಅಂದ್ರೆ ವಿಪರೀತ ಮಳೆ ಸಾಧ್ಯತೆಯಿಂದ ಇದೆಯಾ? ಮಳೆಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಆಗುಂಬೆ ಭಾಗದಲ್ಲಿ ಮಳೆ ಇದೆ ಸಿಕ್ಕಾಬಟ್ಟೆ, ಅಲ್ಲಾದಷ್ಟು ಮಳೆ ನಮಗಾಗಲ್ಲ, ಆದ್ರೂ ಅಲ್ಲಿಲ್ಲ. ಇದು ಕಾರಣ ವಿಜ್ಞಾನಿಗಳು ಸುಮಾರು ಹೇಳ್ತಾರೆ, ಆದ್ರೆ ಅದೆಲ್ಲದೂ ಸರಿ ಮಾಡಿದ್ರು ತೋಟ ಸರಿ ಆಗ್ತಾ ಇಲ್ಲ. ನಾನು ಈ ಹಂತದಲ್ಲಿ ಕೇಳೋದು, ನೋಡಿ ಇಲ್ಲೆಲ್ಲ ಕಾಳುಮೆಣಸು ಇಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಈ ಅಡಿಕೆ ಮರಗಳು ಈಗಾದ್ರೆ ಕಾಳುಮೆಣಸಿನ ಭವಿಷ್ಯ ಏನು? ಇಲ್ಲ, ನೆಕ್ಸ್ಟ್ ನಾವು ಬೇರೆ ಇದಕ್ಕೆ ಮರಗಳಿಗೆ ಹೋಗ್ಲೇಬೇಕಾಗತ್ತೆ. ಓಕೆ, ನೀವೇನ ಪ್ಲಾನ್ ಮಾಡ್ತಾ ಇದೀವಿ. ಬೇರೆ ಕಾಟನ್ ಸಿಲ್ಕ್ ಟ್ರೀ ಹಾಕ್ತಾ ಇದೀವಿ, ಗ್ಲೇರಿ ಸಿಡಿ ಹಾಕಿದೀವಿ, ಹಾಲ್ವಾಣ ಹಾಕಿದೀವಿ. ಮತ್ತೆ ಸಿಲ್ವರ್ ಓಕ್ ನಮ್ಮಲ್ಲಿ ಆಗ್ತಾ ಇಲ್ಲ ನಮ್ಮ ಮಣ್ಣಿಗೆ. ಹಂಗಾಗಿ ಎಲ್ಲ ಸಪ್ರೇಟ್ ಬೇರೆ ಆದಷ್ಟು ಕಾಡು ಮರಗಳನ್ನ, ಕಾಡು ಜಾತಿ ಮರಗಳು ಈ ಥರದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಳುಮೆಣಸು ಇಲ್ಲಿ ಯಥೇಚ್ಛವಾಗಿ ನಿಮ್ಮ ತೋಟದಲ್ಲಿ ಹೆಚ್ಚಾಗಿ ಕಾಣ್ತಿರುವಂಥದ್ದು, ಜೊತೆಗೆ ನಾನು ನಿಮ್ಮನ್ನ ಭೇಟಿಯಾಗಿ ಬಂದದ್ದು ಕಾಳುಮೆಣಸು ವಿಚಾರವಾಗಿ. ನನಗೆಲ್ಲ ಹೇಳಿದ್ದೇನು ಅಂತ ಹೇಳಿದ್ರೆ, ತುಂಬ ಅದ್ಭುತವಾಗಿ
ಒಂದು ಕಾಳುಮೆಣಸನ್ನ ಸತ್ಯಪ್ರಕಾಶ್ ಅವರು ಬೆಳೆದಿದ್ದಾರೆ ಅನ್ನೋದು ಒಂದು ಈ ಸುತ್ತಮುತ್ತರ ಭಾಗದಲ್ಲಿ ಒಂಥರ ಜನಜನಿತ ಅಂತ ಅನಿಸಿದೆ. ನೀವು ಕಂಡಂತೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿರುವಂಥ ಈ ಕಾಳುಮೆಣಸು ಅದರ ಕೃಷಿ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿಯಲ್ಲ. ಕಾಳುಮೆಣಸು ನಮ್ಮ ಭಾಗಕ್ಕೆ ಈಗ ಇಡೀ ವರ್ಲ್ಡಲ್ಲಿ ಶೃಂಗೇರಿ, ಕೊಪ್ಪ, ಕಳಸ ಭಾಗದಲ್ಲಿ ಬಂದಷ್ಟು ಕ್ವಾಲಿಟಿ ಮತ್ತು ಈಲ್ಡಿಂಗು ಬೇರೆ ಎಲ್ಲೂ ಬರ್ತಾ ಇಲ್ಲ ಸದ್ಯದಲ್ಲಿ ಕ್ವಾಲಿಟಿ ವೈಸು. ಕಾಳುಮೆಣಸು ಬೆಳೆಯೋದು ಭಾರಿ ಸುಲಭ, ಆದರೆ ಅದಕ್ಕೆ ಮಾಡದೇ ಇರೋ ಕೆಲಸಗಳು ಸುಮಾರಿದೆ. ಓಕೆ, ಕೆಲವರು ನಮ್ಮ ತಪ್ಪಿಂದ ಕಾಳುಮೆಣಸು ಸಾಯ ಜಾಸ್ತಿ ಆಗತ್ತೆ. ಬಿಟ್ಟರೆ ಕಾಳುಮೆಣಸು ತನ್ನಿಂದ ತಾನೇ ಸುಖ ಸುಮ್ಮನೆ ಗೊಬ್ಬರ ಇಲ್ಲದೆ ನೀರಿಲ್ಲದೆ ಸಾಯೋ ಪ್ರಶ್ನೆನೇ ಇಲ್ಲ. ಏನಂದ್ರೆ ಅದಕ್ಕೆ ಈಗ ನಾವೇನು ಮಾಡ್ತೀವಿ ಅಂದ್ರೆ ಮಳೆಗಾಲದಲ್ಲಿ ಬುಡದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಬಾರ್ದು ಆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಡ್ರೈನೇಜ್ ಸಿಸ್ಟಮ್ ನೋಡಿ ಇಷ್ಟು ಡೀಪಲ್ಲಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ದಿನಕ್ಕೆ 7-8 ಇಂಚು 12 ಇಂಚುವರೆಗೂ ಮಳೆ ಬಂದಿದ್ದಿದೆ. ಹಾಗಿದ್ದರೂ ನಮಗೆ ನೀರು ನಿಲ್ಲಲ್ಲ ತೋಟದಲ್ಲಿ. ಹಾಗಾಗಿ ಕಾಳುಮೆಣಸು ಈ ವರ್ಷ 202 ಇಂಚು ಮಳೆ ಆಗಿದೆ. 202 ಇಂಚು? ಹೌದು. ಅಷ್ಟಾದರೂ ಏನು ಒಂದೇ ತಿಂಗಳಲ್ಲಿ 120 ಇಂಚು ಮಳೆ ಆಗಿದೆ. ಓಕೆ. ಕಾಳುಮೆಣಸು ಏನು ರೋಗ ಬಂದಿದೆ, ಎಲ್ಲೋ ಒಂದು 0.5% ರೋಗ ಇರ್ಬೋದು, ಆದರೆ ಅದು ಯಾವುದು ನೆಗ್ಲೆಕ್ಟ್ ಮಾಡುವಂಥ ರೋಗ ಅಷ್ಟೇ. ನೀವು ಕಂಡಿರುವಂಥ ಅಂದರೆ ನೀವು ನಿಮ್ಮ ಕಾಳುಮೆಣಸಲ್ಲಿ ಕಂಡಿರುವಂಥ ರೋಗಗಳು, ಅದಕ್ಕೇನಾದರೂ ರೆಮಿಡಿಗಳು ಹೀಗೆ ಹೇಗೆ? ಅದು ರೆಮಿಡಿ ಅಂದರೆ ಈಗ ನಾವು ಬರೀ ಬೋರ್ಡೋನೇ ಜಾಸ್ತಿ ಯೂಸ್ ಮಾಡ್ತೀವಿ. 2 ರೌಂಡ್ ಮೈಲ್ತುತ್ತು ಸುಣ್ಣ. ಜೂನ್ ಫಸ್ಟಿಗೆ ಜೂನ್ ಅಂದರೆ 15ರ ಒಳಗೆ ಬೋರ್ಡ ನಾವು 1 ರೌಂಡ್ ಮುಗಿಸ್ಕೊಂಡಿರ್ತೀವಿ. ಸೆಕೆಂಡ್ ರೌಂಡು ಆಗಸ್ಟಿಗೆ. ಮತ್ತೆ ಬುಡದಲ್ಲಿ ಮೇಜರ್ ನೀರು ನಿಲ್ಬಾರ್ದು. ಮತ್ತೆ ಈಗ ಗಾಳಿ ಯಾವ ಭಾಗದಲ್ಲಿ ಜಾಸ್ತಿ ಇರುತ್ತಾ ಆ ಭಾಗಕ್ಕೆ ಸ್ವಲ್ಪ ಕಾಡು ಮರಗಳನ್ನು ಇದನ್ನ ಹಾಕಿದರೆ ಗಾಳಿ ಹೊಡೆತ ಕಮ್ಮಿ ಆಗಬೇಕು. ಗಾಳಿ ಹೊಡೆತ ಕಮ್ಮಿ ಆಗಬೇಕು. ಓಕೆ. ಈಗ ಸುಮಾರು ಜನ ಹೇಳ್ತಾರೆ ನೀರು ನಿಂತು ರೋಗ ಬರುತ್ತೆ ಅಂತ. ನಾನೀಗ ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ತೋಟದಲ್ಲಿ ಈ ಥರ ಬಿದ್ದ ಅಡಿಕೆ ಮರದಲ್ಲಿ ಯಾವುದೇ ಕಾರಣಕ್ಕೂ ರೋಗ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಓಕೆ. ಒಂದು ಬಳ್ಳಿನೂ ರೋಗ ಬಂದು ಸತ್ತಿದ್ದಿಲ್ಲ. ಬಿದ್ದ ಅಡಿಕೆ ಮರ ಈಗ ಈ ಥರ ತಲೆ ಹೋದ ಮರ ಅಂತೀವಿ ನಾವು ಇದಕ್ಕೆ. ಹೌದು. ಇಂಥ ಮರಗಳು ರೋಗ ಬರೋದೇ ಇಲ್ಲ. ಯಾಕೆ ಅಂತ ಕೇಳಿದಾಗ ಮರ ಅಲ್ಲಾಡ್ಬೇಕಾದ್ರೆ ಬೇರೆ ಡ್ಯಾಮೇಜ್ ಆಗಿ ಮಳೆಗಾಲದಲ್ಲಿ ನೀರು ನುಗ್ಗೋದು. ಅಂದ್ರೆ ಕಾಳುಮೆಣಸಿಗೆ ಓಕೆ, ಅದು ಮೇಜರ್ ಎಫೆಕ್ಟ್ ಆಗುತ್ತೆ. ಓಕೆ. ಈಗ ಈ ತರ ಬಿದ್ದ ಬಳ್ಳಿಗೆ ಅಂದ್ರೆ ಬುಡ ತುಂಡಾಗಿ ಸಾಯ್ಬೇಕು ಬಿಟ್ರೆ, ಬುಡ ಏನಾರು ಕಟ್ಟಾಗಿ ಬಳ್ಳಿ ಸಾಯ್ಬೇಕು ಬಿಟ್ರೆ, ಇಲ್ಲ ಅಂದ್ರೆ ರೋಗದ ಇದು ಕಮ್ಮಿ ಇರತ್ತೆ. ನಿಮ್ಮಲ್ಲಿರುವಂತ ಮೇನ್ ತಳಿ ಯಾವುದು ಕಾಳುಮೆಣಸು? ಪಣಿಯೂರ್ ಒನ್. ಅದು ಬಂದ ಕ್ರಾಪು ಈಗ ಸದ್ಯದಲ್ಲಿ ಇಷ್ಟು ಕ್ರಾಪ್ ಬರುವಂತ ವೆರೈಟಿ ಯಾವುದೂ ಇಲ್ಲ. ಯಾವುದು ವೆರೈಟಿ ಪ್ರೂವ್ ಆಗಿದ್ದ ವೆರೈಟಿ ಯಾವುದೂ ಇಲ್ಲ. ವೆರೈಟಿ ಇರ್ಬೋದು, ಆದ್ರೆ ಜಾಸ್ತಿ ಜನ ಬೆಳೀತಾ ಇರೋದು ಪಣಿಯೂರ್ ಒನ್. ಇದು ನಿಮ್ದೆಲ್ಲ ಕಟಾವ್ ಆಗಿರುವಂತದ್ದಲ್ಲ? ಈಗ ಪೂರ್ತಿ ಕಟಾವ್ ಆಗಿದೆ. ಬಳ್ಳಿ ಸ್ಟ್ರೆಸ್ ಅಲ್ಲಿ ಉಂಟು. ಈಗ ನೀರ್ ಕೊಡೋಕೆ ಕರೆಕ್ಟ್ ಸ್ಟೇಜ್ ಇದು. ಈಗ ಈ ಎಲೆಗಳು ನೋಡಿ ನಿಮಗೆ ಸ್ವಲ್ಪ ಈ ತರ ಬಂದು ಸ್ವಲ್ಪ ಭಾಗದಂಗೆ ಕಾಣ್ತಾ ಇದೆ. ಎಲೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಕರೆಕ್ಟ್ ಉಂಟು. ಈಗ ನೀರ್ ಕೊಟ್ರೆ ನೆಕ್ಸ್ಟ್ ಮೇ ಎಂಡಿಗೆ ಒಳ್ಳೆ ಕ್ರಾಪ್ ತೆಗಿಬೋದು. ಇದರಲ್ಲಿ ಮೇ ಎಂಡಿಗೆ ಗರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಜೂನ್ ಎಂಡ್ ಒಳಗೆ ಫುಲ್ ಸೆಟ್ಟಿಂಗ್ ಆಗಿರುತ್ತೆ. ಹೌದು. ನಾವು ಇದಕ್ಕೆ ಮಾರ್ಚ್ 15ರಿಂದ ನೀರು ವ್ಯವಸ್ಥೆ ಮಾಡ್ತೀರಾ? ಇದೊಂದು ಬ್ಲಾಕ್ ಅಲ್ಲಿ ಪೂರ್ತಿ ನಾವು ರೈನ್ ಹೋಸ್ ಪೈಪ್ ಅಂತ ಇದು ಮಾಡಿದೀವಿ. ಇದು ರೈನ್ ವಾಸ್ ಪೈಪ್. ಅದು ಇನ್ನೂ ಇಲ್ಲಿಗಿನ್ನೂ ಅಪ್ಲೈ ಮಾಡಿಲ್ಲ, ನೀರು ಕೊಡೋದು ಲೇಟ್ ಆಗಿದೆ. ಆ ಕಡೆ ಇದೆ, ತೋರಿಸ್ತೀನಿ. ಇದು ಹೇಗೆ ಅಂದ್ರೆ ಮೊದಲೆಲ್ಲ ಜೆಟ್ ಅಲ್ಲಿ ನಾವು ಕೊಡ್ತಾ ಇದ್ದು. ಇದು ಇಲ್ಲಿ ಮೆಣಸು ಜಾಸ್ತಿ ಇರೋದ್ರಿಂದ, ಕಾಫಿ ಕಮ್ಮಿ ಇರೋದ್ರಿಂದ ರೈನ್ ವಾಸ್ ಸುಲಭ ಆಗತ್ತೆ. ಮತ್ತೆ ನೀರ್ ಖರ್ಚು ಕಮ್ಮಿ ಆಗತ್ತೆ. ಮತ್ತೆ ಒಂದೇ ಗಂಟೆಯಲ್ಲಿ ನಾವು 1.5-2 ಇಂಚ್ ನೀರನ್ನ ನಿಧಾನಕ್ಕೆ ಭೂಮಿಗೆ ಕೊಡ್ಬೋದು. ಮತ್ತೆ ನೀವು ಸ್ಪ್ರಿಂಕ್ಲರ್ ಕೊಟ್ರೆ ಎಲ್ಲಾ ಟೈಮಲ್ಲೂ ಕಾಫಿಗೆ ಅವಶ್ಯಕತೆನೂ ಇಲ್ಲ ಅನ್ಸುತ್ತಲ್ಲ? ಬೇಕಾಗತ್ತೆ. ಕಾಫಿಗೆ ಬೇಕೇ ಬೇಕು. ಕಾಫಿಗೆ ಎಷ್ಟು ನೀರು ಕೊಡ್ತೀವೋ ಅಷ್ಟು ಒಳ್ಳೇದಾಗತ್ತೆ. ಕಾಫಿಗೂ ಒಳ್ಳೇದಾಗತ್ತೆ. ಅದು ಹೂ ಬಿಟ್ಟ ನಂತರ. ಸೂಪರ್. ಇಲ್ಲಿ ನಾನು ಕೇಳಬೇಕಾಗಿರುವಂಥದ್ದು, ಈ ನಾವು ಕಾಳು ಮೆಣಸಿನ ಬಗ್ಗೆ ನಾವು ಮಾತಾಡ್ಕೊಂಡ್ ಬಂದ್ವಿ, ಬಟ್ ಇಲ್ಲಿರುವಂಥ ಕಾಳು ಮೆಣಸುಗಳು ಎಷ್ಟು ವರ್ಷದ್ದು ಅಂತ ನಾನು ಕೇಳಲಿಲ್ಲ. ಇದರಲ್ಲಿ ಎಲ್ಲ ಥರದ್ದಿದೆ. 20 ವರ್ಷದ ಬಳ್ಳಿಯಿಂದ ಹಿಡಿದು ಈಗ ಈ ವರ್ಷ ನೆಟ್ಟು ಬಳ್ಳಿವರೆಗೂ ಇದೆ. 20 ವರ್ಷದಿಂದನೇ ಬಳ್ಳಿಗಳಿಗೆಲ್ಲ ಈಗ 20 ವರ್ಷ ಆಗಿದೆ. ಇದ್ರದ್ದು ನೀವು ಬುಡ ನೋಡಿದ್ರೆ ಗೊತ್ತಾಗತ್ತೆ. ನೋಡಿ, ಇದು ಹೆಚ್ಚು ಕಮ್ಮಿ ಇಷ್ಟಿಷ್ಟು ದಪ್ಪ ಇದಾವೆ ಬುಡಗಳು. ಹೌದು.
ಕೆಲವ್ರು ಹೇಳ್ತಾರೆ 10 ವರ್ಷ 15 ವರ್ಷ ಮತ್ತು ಮೆಣಸಿರಲ್ಲ ಅಂತ. ಹೌದು. ಮೆಣಸು ಈ ಮೈನ್ ಸ್ಟೆಮ್ಮಿಗೆ ಎಷ್ಟು ದಿನ ಬಿಸಿಲು ಬೀಳಲ್ವಾ, ಈ ಮೈನ್ ಸ್ಟೆಮ್ಮಿಗೆ ಎಷ್ಟು ದಿನ ಬಿಸಿಲು ಬೀಳಲ್ವಾ, ಅಲ್ಲಿವರೆಗೂ ಮೆಣಸಿನ ಬಳ್ಳಿಗೆ ಯಾವುದೇ ಥರ ಸಮಸ್ಯೆ ಯಾವುದೇ ಥರದ ಸಮಸ್ಯೆ ಇಲ್ಲ. ನಾವು ಎಷ್ಟು ಕರೆಕ್ಟ್ ಶೇಡ್ ಅಂದ್ರೆ ಶೇಡ್ ಜಾಸ್ತಿ ಅಲ್ಲ, ಶೇಡ್ ಕಮ್ಮಿನೂ ಅಲ್ಲ, ಒಂದು ಹಂತದಲ್ಲಿ ಒಂದು 50% ಶೇಡ್ ಮೇಂಟೈನ್ ಮಾಡಿದ್ರೆ ಆರಾಮಲ್ಲಿ ಒಂದು 30-40 ವರ್ಷ ಬೆಳಿಬೋದು ಮೆಣಸು. ನಿಮ್ಮ ಇಡೀ ತೋಟದಲ್ಲಿ ಈಗ ಬೀಳ್ತಿರೋಂಥದ್ದು ಬಿಡಿ, ಈ ಅಡಿಕೆ ಸಮಸ್ಯೆ ಇದರಲ್ಲಿ ಅದು ನಮಗೆ ಹೊಟ್ಟೆ ಉರಿಯುತ್ತೆ ನೋಡಿದಾಗ. ಯಾಕಂತ ಹೇಳಿದ್ರೆ ಅಡಿಕೆ ರೋಗ ಒಂದೇ ಅಲ್ಲ, ಅದ್ರ ಜೊತೆ ಕಾಳುಮೆಣಸನ್ನು ಕೂಡ ಅದು ಕೆಳಗಡೆ ಮಾಡ್ತಾ ಇದೆ. ಸೊ ಈ ಹಂತದಲ್ಲಿ ನಾನು ಕೇಳೋದು, ಎಷ್ಟು ಕಾಳುಮೆಣಸು ಬಳ್ಳಿಗಳು ನಿಮ್ಮಲ್ಲಿ ಇದೆ ಈಗ? ನಮ್ಮಲ್ಲಿ 4000 ಬಳ್ಳಿ ಇದೆ. 4000 ಬಳ್ಳಿ ಇದೆ. ಒಂದು ಎಕ್ಸ್ಪೆಕ್ಟೆಡ್ ಇಳುವರಿ ಎಷ್ಟಿದೆ ಅದರಲ್ಲಿ? ಅಂದ್ರೆ ಒಂದು ಗಿಡ ಮತ್ತೆ ಇಡೀ ಇದ್ರಲ್ಲಿ ಎವರೇಜ್ ನಮ್ದು ಈಗ ದೊಡ್ಡ ಬಳ್ಳಿ ಸಣ್ಣ ಬಳ್ಳಿ ಎಲ್ಲ ಲೆಕ್ಕ ಹಾಕಿದ್ರೆ 3 kg ಡ್ರೈ ಕುಯ್ತಾ ಇದೀವಿ. 3 kg ಡ್ರೈ, 4 kg. ಈಗ ಕೆಲವು ಬಳ್ಳಿಲಿ 60 kg ವರೆಗೂ ಹಸಿ, ಅಂದ್ರೆ ಒಣಗಿದ್ದು ಹೆಚ್ಚು ಕಮ್ಮಿ 20 kg ವರೆಗೂ ನಾವು ಕುಯ್ದಿದ್ದೀವಿ. 20 kg ಒಣಗಿದ್ದು ಮೆಣಸವರೆಗೂ ಕುಯ್ದಿದ್ವಿ ಅಡಿಕೆ ಮರದಲ್ಲಿ. 1 ಎಕರೆಲಿ ಇದೀಗ 2 ಎಕರೆ ಬ್ಲಾಕು. ಈ ವರ್ಷ ಹೆಚ್ಚು ಕಮ್ಮಿ 28 ಕ್ವಿಂಟಾಲ್ ಅಂದಾಜು ನಾವು ಡ್ರೈ ಕುಯ್ದಿದ್ವಿ 2 ಎಕರೆಗೆ. 28 ಕ್ವಿಂಟಲ್. ಓಕೆ. ಗೊಬ್ಬರದ ಬಗ್ಗೆ ನಾವು ಹೇಳಿದ್ವಿ. ಗೊಬ್ಬರದ ಟಾಪಿಕಲ್ಲೂ ನಾನು ಹೇಳ್ತೀನಿ ಈ ವಿಚಾರ. ಯಾಕಂದ್ರೆ ಗೊಬ್ಬರ ನಿಮಗೆ ಈ ಅಡಿಕೆ ಮತ್ತೆ ಕಾಳುಮೆಣಸಿಗೆ ಎರಡು ಸಾಧಾರಣ ಸೇಮ್ ಇದೆ. ಈವನ್ ಕಾಫಿಗೂ ಚೇಂಜ್ ಇದೆ, ಸ್ವಲ್ಪ ಚೇಂಜ್ ಇದೆಯಾ? ಫಾಸ್ಫರಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಪೊಟ್ಯಾಶ್ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ ಕಾಫಿಗೆ. ಈಗ ಈ ಅಂತರ ಬೆಳೆಯಾಗಿ ಅಂದ್ರೆ ಉಪ ಬೆಳೆಯಾಗಿ ಅದನ್ನ ಕೂರಿಸ್ಕೊಂಡಾಗ ಇದ್ಯಾವತ್ತು ಕೇಳಲಿಲ್ವಾ? ಅಂದ್ರೆ ಈಗ ಫಾಸ್ಫರಸ್ ನಾವು ಆ ಕಡೆ ಕೊಡ್ತೀವಲ್ಲ, ಅದ್ರದ್ದು ಎಫೆಕ್ಟ್ ಏನು ಇದಕ್ಕೆ ಆಗ್ಲಿಲ್ವಾ? ಇಲ್ಲ ಅಷ್ಟು. ಅಂದ್ರೆ ಈಗ ಕಾಫಿಗೆ ಏನ್ ಮಾಡ್ತೀವಿ ಅಂದ್ರೆ ಒಂದಷ್ಟು ಸ್ಪ್ರೇ ಮುಖಾಂತರ ಹೋಗ್ತೀವಿ ನಾವು ಕಾಫಿಗೆ ಮತ್ತೆ ಪೆಪ್ಪರಿಗೆ. ಈಗ 4 ರೌಂಡ್ ನಾವು ಪೋಲಿಯೋ ಸ್ಪ್ರೇ ಹೋಗ್ತೀವಿ ಕಾಫಿ ಮತ್ತೆ ಪೆಪ್ಪರ್ ಎರಡಕ್ಕೂ. ಈಗ ಸೆಕೆಂಡ್ರಿ ನ್ಯೂಟ್ರಿಯೆಂಟು ಮಾತ್ರ ಸಾಯಿಲ್ ಅಪ್ಲಿಕೇಶನ್, ಮೈಕ್ರೋ ನ್ಯೂಟ್ರಿಯೆಂಟು ಪೂರ್ತಿ ಫೋಲಿಯರ್ ಎಲ್ಲ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಸಾಯಿಲ್ ಅಪ್ಲಿಕೇಶನ್ ಕೊಡಲ್ಲ. ಮತ್ತು ಮಾಮೂಲಿ NPK ಕೊಡ್ತಾ ಹೋಗ್ತೀವಿ. ಎಕ್ಸ್ಟ್ರಾ ಫೀಡಿಂಗ್ ಬೇಕಾಗಿದ್ದನ್ನ ಫೋಲಿಯರಲ್ಲಿ ಕೊಡ್ತೀವಿ. ಮತ್ತು ಪೊಟ್ಯಾಶ್ ಒಂದು ಎಕ್ಸ್ಟ್ರಾ ಬೇಕಾಗತ್ತೆ. ಕಾಫಿಗೂ ಕ್ರಾಪ್ ಕೊಯ್ದ್ರೆ ಬೇಕಾಗತ್ತೆ, ಕೊಟ್ಟೆ ಕೊಡ್ತೀವಿ. ಓಕೆ. ಕಾಫಿ ಈಗ ನಮ್ಮಲ್ಲಿ ಎಕರೆ ಲೆಕ್ಕದಲ್ಲಿ ಗಿಡ ಇಲ್ಲ. ನಮ್ಮಲ್ಲಿ ಕಾಫಿ ಇರೋದು ಒಂದು 4,000 to 4,500 ಗಿಡ ಇರ್ಬೋದು ಅಷ್ಟೇ. ಎಲ್ಲಿ ಪೆಪ್ಪರ್ ಚೆನ್ನಾಗಿ ಬಂದಿದೆ ಅಲ್ಲಿ ಕಾಫಿ ನಮಗೆ ಆಟೋಮೆಟಿಕ್ ಕ್ರಾಪ್ ಡೌನ್ ಆಗೇ ಆಗುತ್ತೆ. ಎಲ್ಲಿ ಪೆಪ್ಪರ್ ಚೆನ್ನಾಗಿ ಬಂದಿದೆ? ಹೌದು. ಓಕೆ. ಪೆಪ್ಪರ್ ಈಗ ಎಕರೆಗೆ 10 to 15 ಕ್ವಿಂಟಾಲ್ ಕುಯ್ದಲ್ಲಿ ಕಾಫಿ 20 ಚೀಲ ಬಂದಿದೆ. ಪೆಪ್ಪರ್ 4-5 ಕ್ವಿಂಟಾಲ್ ಎಕರೆ ಕುಯ್ದಲ್ಲಿ ಕಾಫಿ 60 ಚೀಲದವರೆಗೂ ಕುಯ್ದಿದ್ದೀವಿ. ಅದೊಂದು ಅದಕ್ಕೇನಾದ್ರು ಪೆಕ್ಯುಲರ್ ಅಂದ್ರೆ ಶೇಡ್ ಇದಾಗುತ್ತೆ ಕಾಫಿಗೆ. ಈಗ ಇಲ್ಲೇ ನೋಡಿ, ಈಗ 3 ಮೆಣಸಿನ ಬಳ್ಳಿ ಇದೆ. ಹೌದು. ಈ ಕಾಫಿ ಗಿಡದ್ದು ಎಲ್ಲರೂ ಬಿಸಿಲು ಬೀಳೋ ಇದು ಕಮ್ಮಿ ಆಗುತ್ತೆ, ಎಲೆ ಸೈಜು ದೊಡ್ಡ ಬರುತ್ತೆ. ಈ ತರ ಇಷ್ಟಿಷ್ಟು ದೊಡ್ಡ ಬಂದ್ಬಿಡುತ್ತೆ, ಶೇಡ್ ಜಾಸ್ತಿ ಆಗುತ್ತೆ. ಗಾಳಿ ಎಲ್ಲದಕ್ಕೂ ಗಾಳಿ ಮತ್ತೆ ಬೆಳಕು ಬೇಕೇ ಬೇಕು, ಇಲ್ಲಾಂದ್ರೆ ಇಳುವರಿ ಕಮ್ಮಿ ಆಗುತ್ತೆ. ಇಳುವರಿ ಕಮ್ಮಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಗಿಡದಷ್ಟು ಪುಷ್ಟವಾಗುತ್ತೆ, ಹಣ್ಣುಗಳು ಕಮ್ಮಿ ಆಗುತ್ತೆ, ಹಣ್ಣಿನ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಗೊಂಚಲಲ್ಲಿ. ಹೌದು. ಈಗ ಪೆಪ್ಪರೇ ಮೊನೋಕ್ರಾಪೇ ಅಥವಾ ಅಡಿಕೆಲೆ ಪೆಪ್ಪರ್ ಹಾಕ್ತೀನಿ ಅನ್ನೋರು ಸ್ವಲ್ಪ ಕಾಫಿ ಅವಾಯ್ಡ್ ಮಾಡೋದು ಒಳ್ಳೆ. ತೋಟ ಚೆನ್ನಾಗಿದ್ರೆ ಚಂದ್ರಗಿರಿ ಹೋಗ್ಬೋದು, ಆದ್ರೆ ರೋಬಸ್ಟ ಬೇಡ. ಯಾಕೆಂದ್ರೆ ನೀವು ಈಗ ನೋಡಿ ಇಲ್ಲಿ ಕಾಫಿ ಇದ್ರೆ ಇಷ್ಟು ನಮಗೆ ಈ ಹೈಟ್ ವರೆಗೆ ಮೆಣಸು ಕ್ರಾಪ್ ಬರಲ್ಲ. ಈಗ ಇಲ್ಲಿ ನೋಡಿ ಆಲ್ಮೋಸ್ಟ್ ಒಂದು 5-6 ಅಡಿ. ಈಗ ಇದೇ ಬಳ್ಳಿ ನೋಡಿ, ಇದೀಗ ಬುಡದಿಂದ ಉಂಟು. ಹೌದು. ಈಗ ಹೆಚ್ಚು ಕಮ್ಮಿ 6 ಅಡಿ ಇಲ್ಲಿವರೆಗೂ. ನನ್ನ ಲೆಕ್ಕಾಚಾರ 1 ಅಡಿಗೆ 1 kg ಹಸಿ ಮೆಣಸು ಸಿಗಬೇಕು. ಅಲ್ಲಿಗೆ 6 ಅಡಿ ಅಂದ್ರೆ 2 kg ಮೆಣಸು, 2 kg ಬೇಕು. 2 kg ಕಮ್ಮಿ ಆಗತ್ತೆ. ಅದು ಕಾಫಿ ಹಾಕಿದ್ರೆ ಅದು ವರ್ಕೌಟ್ ಆಗಲ್ಲ. 2 kg ಡ್ರೈ ಕಮ್ಮಿ ಆಗುತ್ತೆ. ಹೌದು. ನಮ್ಮ ಕಾಫಿಲ್ ಈ ವರ್ಷ ರೇಟ್ ಇದೆ ನಡೆಯುತ್ತೆ. ಕಾಫಿ ರೇಟ್ ಎಲ್ಲರೂ ಮುಂಚೆ 3,000-4,000 ಇದ್ದಿದ್ರೆ ಕಾಫಿ ಯಾವತ್ತು ವರ್ಕೌಟ್ ಅಲ್ಲ. ಹೌದು. ಇಲ್ಲಿ ಇಲ್ಲೊಂದು ಸ್ವಲ್ಪ ಕಮ್ಮಿ ಇದೆಯಲ್ಲ, ಇದು ಥಿಕ್ನೆಸ್ ಕಮ್ಮಿ ಇದೆ. ಇಲ್ಲಿ ಅಡಿಕೆ ಮರಗಳು ಪೂರ್ತಿ ಖಾಲಿಯಾಗಿದೆ, ಹಂಗಾಗಿ ಮೆಣಸಿನ ಬಳ್ಳಿನೂ ಕಮ್ಮಿ ಆಯ್ತು. ನಾನು ಅವಾಗ ಕೇಳಿದೆ ಅಡಿಕೆಗೆ ಈಗ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅನ್ನೋ ಕ್ವಶನ್ ಅಲ್ಲಿ
ಬಟ್ ಎಲ್ಲೂ ಕಾಣ್ಲಿಲ್ಲ. ಈಗ ಆಲ್ರೆಡಿ ನಟ್ಟಿದ್ದೀರಾ ಗಿಡಗಳು ಹೇಗೆ? ಪೂರ್ತಿ ಆ ಕಡೆ ಈ ಬ್ಲಾಕ್ ಅಲ್ಲಿ ಎಲ್ಲೂ ಮುಟ್ಟಿಲ್ಲ ಇನ್ನು. ಹಾ ಇಲ್ಲಿ ನಾವು ಒಂದು ಟ್ರಯಲ್ ನೋಡೋಣ ಅಂತ ಹೇಳಿ ಮತ್ತೆ ಅಡಿಕೆ ಸಸಿ ಹಾಕಿದ್ವು, ನಿಮಗೆ ಕಾಣತ್ ನೋಡಿ. ಇದೆಲ್ಲ ಚೆನ್ನಾಗಿ ಬಂದಿದ್ದು, ಯಾವ ಸಣ್ಣವು. ಹಂಗಾಗಿ ಈ ಬ್ಲಾಕಿಗೆ ಬೇರೆ ಯಾವುದು ಕಾಟನ್ ಸಿಲ್ಕ್ ಆಗಲಿ ಗ್ಲಿರಿಸಿಡಿ ಹಾಕಿರಲಿಲ್ಲ. ಓಕೆ. ಇದು ಈಗ ಎಲೆ ಚುಕ್ಕೆ ಬಂದ್ಮೇಲೆ ಇದು ಮತ್ತೆ ಡ್ಯಾಮೇಜ್ ಆಯ್ತು ಅಡಿಕೆ ಗಿಡ. ಗ್ಲಿರಿಸಿಡಿಯಲ್ಲಿ ವರ್ಕೌಟ್ ಆಗುತ್ತಾ? ಯಾಕಂದ್ರೆ ತುಂಬಾ ಹೈಟ್ ಬೆಳೆಯಲ್ಲ ಅದು. 20 ಅಡಿ ಆರಾಮಲ್ಲಿ ಬೆಳೆಯುತ್ತೆ. ಸ್ಟ್ರೈಟ್ ಬೆಳೆಯುತ್ತಾ? ಸ್ವಲ್ಪ ವಾರ ಹೋಗ್ಲಿ, ಏನು ಪ್ರಾಬ್ಲಮ್ ಏನಿಲ್ಲ. ಓಕೆ. ಈಗ ಅನಿವಾರ್ಯ, ಈಗ ಅಡಿಕೆ ಅಷ್ಟು ಸುಲಭ ಯಾವುದೂ ಅಲ್ಲ. ನಮಗಿದು ಮರಗಸಿ ಇಲ್ಲ, ಯಾವ ಕೆಲಸನೂ ಇಲ್ಲ, ಬರೀ ಕುಯ್ಬೇಕಾದ್ರೆ ಇದಕ್ಕೊಂದು ಹಗ್ಗ ಕಟ್ಟಿದ್ರೆ ಮುಗೀತು. ಈ ಕೇರಳ ಭಾಗದಲ್ಲೆಲ್ಲ ಈಗ ಹೊಸದೊಂದು ಯಾವ್ದೋ ಬಂದಿದೆ, ಉಚ್ಚಾಲೆ ಅಂತ ಯಾವ್ದೋ ಒಂದು, ಪಯ್ಯಾನಿ ತುಂಬಾ ಬೇಗ ಬೆಳೆಯುತ್ತೆ ಅಂತ ಇದ್ದಾರೆ. ಅದ್ರ ಬಗ್ಗೆನೂ ಈಗ ಸುಮಾರು ಜನ ಇದು ಮಾಡ್ತಾ ಇದ್ದಾರೆ. ಹೋಸತಿ ಕೆಲವರಿಗೆ ಅದರಲ್ಲಿ ಗಿಡದಲ್ಲಿ ವೆರೈಟಿ ವ್ಯತ್ಯಾಸ ಆಗಿ ಅದ್ಯಾವುದು ಬೇರೆ ವೆರೈಟಿ ಬಂದಿದೆ ಪಯ್ಯಾನಿ ಬದಲಿಗೆ. ಚೂರು ಅದು ಕರೆಕ್ಟ್ ಯಾವ್ದಂತ ಗೊತ್ತಿದ್ದು ಹಾಕೋದು ಒಳ್ಳೇದು. ನಮ್ಮ ಆಕ್ಚುಲಿ ಈ ಹಂತದಲ್ಲಿ ನಾನು ನಿಮಗೆ ಹೇಳ್ಬೇಕು ಏನಂದ್ರೆ, ನಮ್ಮ ಆಗುಂಬೆಯಲ್ಲಿ ಅಂದ್ರೆ ನಮ್ಮ ಇದರಲ್ಲಿ ಅಡಿಕೆಗೆ ಅಂದ್ರೆ ಅಡಿಕೆ ಬದಲು ಕಾಳ್ಮೆಣ್ಸ್ ಬೆಳೆಯೋದಕ್ಕೆ ತುಂಬಾ ಈಸಿ ಅಂತ ಹೇಳ್ಬಿಟ್ಟು ಉಚ್ಚಾಲೆ ಅಂತಾನೆ ಯಾವ್ದೋ ಒಂದು ಮರ ಇದೆ. ತುಂಬಾ ಬೇಗ ಬೆಳೆಯುತ್ತೆ. ಈ ನೀವು ಕೇರಳದಿಂದ ನೀವು ಹೇಳಿದ್ರಲ್ಲ, ಅದಕ್ಕಿಂತ ನೀವು ಆಗುಂಬೆಯಿಂದನೇ ಬೇಕಾದ್ರೆ ತರಿಸಬಹುದು. ಬಟ್ ಒಂದೇ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅದ್ರದ್ದು, ನಿಮಗೆ ಅಡಿಕೆ ಫಸ್ಲು ಕೊಡುತ್ತೆ ಹೌದು, ಸಿಲ್ವರು ಮರಮುಟ್ಟು ಆಗುತ್ತೆ. ಬಟ್ ಇದು ಮರಮುಟ್ಟು ಅಂತ ಹೇಳಿ ಯೂಸ್ ಆಗಲ್ಲ. ಒಂದು 30-35 ವರ್ಷ ಇರುತ್ತೆ, ನಂತರ ಅದು ಗೊಬ್ಬರ ಆಗುತ್ತೆ. ಕಟ್ ಮಾಡಿದ್ರೆ ತುಂಬಾ ಸಾಫ್ಟ್ ಮರ, ಬಿದ್ರೆ ಗೊಬ್ಬರ ಆಗುತ್ತೆ. ಗೊಬ್ಬರ ನಿಮಗೆ ಉಪಯೋಗ ಅಷ್ಟೇ. ಇದನ್ನ ಆನೆ ಮುಂಗು ಅಂತೇಳಿ ಕರೀತಾರೆ. ಆನೆ ಮುಂಗು ಅಂತೇಳಿ. ಇದು ಇನ್ನೊಂದು ವಿಶಿಷ್ಟತೆ ಏನಂದ್ರೆ, ಈಗ ಇದನ್ನ ಪೆಪ್ಪರ್ ಕಲ್ಟಿವೇಶನ್ ಅಲ್ಲಿ ಬಳಸ್ತಾ ಇದ್ದಾರೆ ರಮಣ. ಯಾಕೆಂತೇಳಿ ಇದು ಫಾಸ್ಟ್ ಗ್ರೋಯಿಂಗ್ ಟ್ರೀ ಇದು. ಆಮೇಲೆ ಮಲೆನಾಡಲ್ಲಿ ಇಲ್ಲಿನ ನೇಚರಿಗೆ ಹೊಂದ್ಕೊಂಡಿದೆ. ಒಂದು ಏನಂದ್ರೆ ಕಾಳುಮೆಣಸಿಗೆ ಹಬ್ಬಿಕೊಳ್ಳಿಕ್ಕೆ ಅಂದ್ರೆ ಕಚ್ಚಿಕೊಳ್ಳಿಕ್ಕೆ ದಪ್ಪ ತೊಗಟೆ ಬೇಕು. ಇದು ತೊಗಟೆ ಇದೆಯಲ್ಲ, ಇದು ತೊಗಟೆ ರಫ್ ಆಗಿ ಮತ್ತು ದಪ್ಪ ಇರೋದ್ರಿಂದಾಗಿ ಕಾಳುಮೆಣಸು ಇದಕ್ಕೆ ಒಳ್ಳೆ ಕಚ್ಕೊಂಡು ಬೆಳೆಯುತ್ತೆ. ಎರಡನೇ ಬಿಟ್ಟು ಇದು ಫಾಸ್ಟ್ ಗ್ರೋಯಿಂಗ್ ಆದ್ರಿಂದಾಗಿ ವರ್ಷಕ್ಕೆ ಕಮ್ಮಿ ಅಂತ ಹೇಳಿದ್ರು 6 ಅಡಿಯಿಂದ 8 ಅಡಿವರೆಗೆ ಇದ್ರದ್ದು ಗ್ರೋತ್ ಬರುತ್ತೆ. ಬೇಗ ಒಂದು ಕಾಡಾಗುತ್ತೆ, ಅದರಲ್ಲಿ ಕಾಳುಮೆಣಸು ಆಗುತ್ತೆ. ಕಾಳುಮೆಣಸಿನಿಂದ ನಮಗೆ ಫಸಲು ಸಿಕ್ಕತ್ತೆ ಅಂತೇಳಿ ಈಗ ಇದಕ್ಕೆ ಒಂಥರ ಡಿಮ್ಯಾಂಡ್ ಬರ್ತಾ ಇದೆ ಈ ಗಿಡಕ್ಕೆ. ಸಿಲ್ವರು ಪ್ರತಿ ವರ್ಷ ಮರಗಸಿ ದುಡ್ಡು ಅದ್ ನಾವು ಲಾಸ್ಟ್ ಟಿಂಬರ್ ಕೊಟ್ಟಾಗ್ಲೂ ಕೆಲವು ವರ್ಷ ಬರುತ್ತೆ. ಈಗ ರೇಟ್ ಆಗಿದೆ ಸ್ವಲ್ಪ, ಇಲ್ಲ ಅಂದ್ರೆ ಅದು ಮರಗಸಿ ದುಡ್ಡು ಟಿಂಬರ್ ಕೊಟ್ಟಿದ್ದು ಕರೆಕ್ಟ್ ಆಗ್ತಾ ಇತ್ತು. ಹೌದು. ಆದ್ರೂ ಏನೋ ಒಂಥರ ಫಿಕ್ಸೆಡ್ ಇಟ್ಟಂಗಲ್ವಾ? ಫಿಕ್ಸೆಡ್ ಇಟ್ಟಂಗೆ. ಇದು ನಿಮ್ದು ಇನ್ನೊಂದು ಪಟ್ಟೆ ಅಂದ್ರೆ ಇಲ್ಲ ಅದೇ ಇದ್ರಲ್ಲಿ ಸೇಮ್ ಇದ್ರಲ್ಲೇ ಬರುತ್ತೆ. ನಮ್ದು ಇಲ್ಲ ಕೆಳಗೆ ಮುಂದೆ ಹೋಗೋಣ, ಇಲ್ಲಿ ಹಾಲ್ವಾಣ ಒಂದು ಬ್ಲಾಕ್ ಮಾಡಿದೀವಿ. ಇದು ನಮ್ದು ಹಾಲ್ವಾಣ ಬ್ಲಾಕ್. ಇದು ಹಾಲ್ವಾಣ ಅಂದ್ರೆ ನೀವು ಅಡಿಕೆ ಬದಲಿಗೆ ಟ್ರಯಲ್ಗೆ ಅಂತ ಹಾಲ್ವಾಣ ಹಾಕಿದ್ದು. ಚೆನ್ನಾಗಿ ಬರುತ್ತೆ. ಮರಗಾಸಿ ಮಾತ್ರ ವರ್ಷಕ್ಕೆ 2 ಸತಿ ಮಾಡ್ಬೇಕಾಗತ್ತೆ. ಕ್ರಾಪ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಒಳ್ಳೆ ಗೊಬ್ಬರನೂ ಆಗತ್ತೆ. ಎಷ್ಟು ವರ್ಷ ಇದ್ರದ್ದು ಲೈಫ್ ಉಂಟು ಅನ್ನೋದು ಗೊತ್ತಿಲ್ಲ. ಈಗ ಸ್ವಲ್ಪ ತೊಂದರೆನೂ ಇದೆ, ಒಂದೊಂದು ಈ ತರ ಮುರಿತವೆ, ಪಕ್ಕಕ್ಕೆ ಎಕ್ಸ್ಟ್ರಾ ಕೊಡಬೇಕು. ಆದ್ರೆ ಕೆಲವುದೆಲ್ಲ 90% ಚೆನ್ನಾಗಿದೆ, ಒಂದು 10% ಸ್ವಲ್ಪ ತೊಂದರೆ ಆಗ್ತದೆ. ಇದ್ರಲ್ಲಿ ಮೇನ್ ಸಮಸ್ಯೆ ನನ್ನ ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ಮರ ತುಂಬಾ ಸಾಫ್ಟ್ ಅಲ್ಲ. ನೀವು ಮರ ಹತ್ತಿ ಕುಯ್ದು ಕಟ್ಟೋದು ಅದು ಸ್ವಲ್ಪ ಕಷ್ಟ ಆಗಲ್ವಾ? ಇಲ್ಲ, ಇದಕ್ಕೆ ಹಗ್ಗ ಕಟ್ಟೋದೇನು ಬೇಕಾಗಲ್ಲ. ನಮಗೆ ಮೇಜರ್ ಇದರಲ್ಲಿ ಸಮಸ್ಯೆ ಅಂದ್ರೆ ಮರಗಸಿ ಮಾಡೋದು ಒಂದೇ. ವರ್ಷಕ್ಕೆ 2 ರೌಂಡ್ ಮಾಡಲೇಬೇಕು. ಇದೀಗ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡಿದ್ವಿ, ಈಗ ಮತ್ತೆ ಬಂತು. ಈಗ ಮಾಡ್ಬೇಕು, ಈಗ ತಕ್ಷಣ ಮಾಡಬೇಕು. 3 ಸತಿ ಮಾಡಿದ್ರೆ ಭಾರಿ ಒಳ್ಳೇದು. ಆದ್ರೆ 3 ಸತಿ ಮಾಡಿದ್ರೆ ಮರ ಸಾಯ್ತಾ ಬರುತ್ತೆ. ಬಟ್ ಗೊಬ್ಬರ ನಿಮಗೆ ತುಂಬಾ ಚೆನ್ನಾಗಿ, ಗೊಬ್ಬರ ಭಾರಿ ಚೆನ್ನಾಗುತ್ತೆ, ಮಣ್ಣು ಭಾರಿ ಚೆನ್ನಾಗಿರುತ್ತೆ. ಮತ್ತೆ ನೀವು ಗೊಬ್ಬರಕ್ಕೆ ನೀವು ಕೆಳಗಡೆ ಹಾಕಿದ್ರೆ ಅಲ್ಲೆಲ್ಲ ಹುಟ್ಟುತ್ತಲ್ಲ? ಮತ್ತೆ ಹುಟ್ಟಲ್ಲ. ಕ್ಲೀನಾಗಿ ಕಡ್ದು ಹಾಕಿದ್ರೆ ಹುಟ್ಟಲ್ಲ. ಮಳೆಗಾಲದಲ್ಲಿ ಎಲ್ಲರೂ ಕಡಿದ್ರೆ ಇದಾಗುತ್ತೆ. ಎಲ್ಲ ಕಡೆಯಿಂದ ಮತ್ತೆ ಹಾಲ್ವಾಣ ಆಗುತ್ತೆ. ಇದು ಕಾಟನ್ ಸಿಲ್ಕ್ ಟ್ರೀ ಅಂತ, ಕನ್ನಡದಲ್ಲಿ ಬುರ್ಗದ ಮರ ಅಂತ. ಬುರ್ಗದ ಮರ. ಅದರಲ್ಲಿ ಬುರ್ಗದಲ್ಲಿ ಮುಳ್ಳಿರುತ್ತೆ ಸಿಕ್ಕಾಬಟ್ಟೆ. ಇದು ಸ್ವಲ್ಪ ಹೈಬ್ರಿಡ್. ಇದ್ರಲ್ಲಿ 3 ವೆರೈಟಿ ಉಂಟು. ಒಂದು ಸಿಕ್ಕಾಬಟ್ಟೆ ದಪ್ಪ ಬರುತ್ತೆ, ಮತ್ತೊಂದು ಮೀಡಿಯಮ್, ಮತ್ತೊಂದು ಸಣ್ಣ. ಇದು ಸಣ್ಣ ವೆರೈಟಿ. ಇದು ಆದ್ರೆ ದಪ್ಪ ಕಮ್ಮಿ ಆಗುತ್ತೆ, ಹೈಟ್ ಚೆನ್ನಾಗಿ ಹೋಗುತ್ತೆ. ಇದು 1 ವರ್ಷದ ಗಿಡ. ಇದು 1 ವರ್ಷಕ್ಕೆ ಈ ಸೈಜ್ ಬಂದಿದೆ. 1ನೇ ವರ್ಷಕ್ಕೆ ಆರಾಮಲ್ಲಿ ಮೆಣಸು ಕೊಡ್ಬೋದು. ಇದಕ್ಕೆ ನೆಕ್ಸ್ಟ್ ಮೆಣಸು ಕೊಡುವಂತ ಒಂದಿದೆ. ಇದು ವ್ಯಾಲ್ಯೂ ಇಲ್ಲ, ಆದ್ರೆ ನಮಗೆ ಮರಗಸಿ ಮತ್ತೆ ಶೇಡ್ ಮೇಂಟೆನೆನ್ಸ್ಗೆ ಎಲ್ಲದಕ್ಕೂ ಇದು ಸುಲಭ ಆಗುತ್ತೆ. ಇದಕ್ಕೂ ನೀವು ಕಟ್ಟಬೇಕಲ್ಲ? ಇಲ್ಲ, ಇದು ಕಟ್ಟಬೇಕು. ಇದು ರಫ್ ಇರೋದ್ರಿಂದ. ಹೌದು.
ಆರಾಮಲ್ಲಿ ಮೆಣಸು ಹಬ್ಬತ್ತಿದೆ, ಮೆಣಸು ಹಬ್ಕೊಂಡು ಹೋಗುತ್ತೆ. ಹಬ್ಕೊಂಡು ಹೋಗುತ್ತೆ. ಅಂದ್ರೆ ಸಿಲ್ವರ್ ಬದಲಾಗಿ ನಾವ್ ಇದನ್ನ ಯೂಸ್ ಮಾಡಬಹುದು. ಮಾಡ್ಬೋದು, ಆದ್ರೆ ಟಿಂಬರ್ ವ್ಯಾಲ್ಯೂ ಇಲ್ಲ. ಆದ್ರೆ ಮಣ್ಣಿಗೂ ಸಮಸ್ಯೆ ಇಲ್ಲ, ಇದ್ರ ಎಲೆ ಬಾರಿ ಸ್ಮೂತ್ ಮತ್ತು ಮಣ್ಣಿಗೆ ಬೀಳೋದ್ರೊಳಗೆ ಬೇಗ ಕಾಂಪೋಸ್ಟ್ ಆಗುತ್ತೆ ಇದು. ಹೌದು. ನಾನು ಇಲ್ಲಿ ಇನ್ನೊಂದು ಕೇಳ್ಬೇಕು, ಏನು ಅಂತ ಹೇಳಿದ್ರೆ ಇದ್ರದ್ದು ಈಗಿನ ನಾವು ನೋಡಿದೀವಿ ಮರ ತುಂಬಾ ದೊಡ್ಡದಾದ್ಮೇಲೆ ಹೂವು ಒಂದೇ ಕಡೆ ನಿಲ್ಲಲ್ಲ, ಹಾರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲೆಲ್ಲ ನಿಮಗೆ ಬೀಜ ಆದಾಗ ಸಮಸ್ಯೆ ಆಗಲ್ವಾ? ಇಲ್ಲ, ಅಂದ್ರೆ ನಾವು ಇದನ್ನ ಒಂದು 30 ಅಡಿಗೆ ಟಾಪ್ ಹೊಡಿತೀವಿ. ಪ್ರತಿ ವರ್ಷ ಅಂದ್ರೆ ವರ್ಷ ಬಿಟ್ಟು ವರ್ಷ ಅಥವಾ ಪ್ರತಿ ವರ್ಷ ಮರಗಸಿ ಮಾಡೋದ್ರಿಂದ ಹೂ ಬರೋ ಚಾನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹೂ ಬರೋ ಚಾನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೂಪರ್. ಅಂದ್ರೆ ಸಿಲ್ವರಿಗೆ ನಾವು ಮತ್ತೊಂದು ಕ್ವಶನ್, ಮತ್ತೊಂದು ಏನಕ್ಕೆ ಅಂದ್ರೆ ನೀವು ಅವಾಗಲೇ ಹೇಳಿದ್ರಿ ನಮ್ಮ ಈ ಜಾಗದಲ್ಲಿ ಸುಮಾರು ಒಂದು 200 ಹತ್ತತ್ರ ಇಂಚು ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು, ಆ ಮಳೆಗೆ ಇದು ಒಗ್ಕೊಳ್ಳುತ್ತಾ? ಹೋಗತ್ತೆ. ಇದೀಗ ಲೋಕಲ್ ವೆರೈಟಿ, ನಾವೇನು ಇದನ್ನ ಬೇರೆಲಿಂದ ತಂದಿದ್ದಲ್ಲ, ಇಲ್ಲೇ ಅಕ್ಕಪಕ್ಕ ತೋಟದಿಂದ ತಂದು ಆಲ್ರೆಡಿ ಇರುವಂತ ಮರ. ಈಗ ಸಿಲ್ವರ್ ನೀವು ನೋಡ್ತಾ ಇದ್ದೀರಿ ಇಲ್ಲೆಲ್ಲದು ಯಾವ್ದಕ್ಕೂ ನಾವು ಮೆಣಸು ಹಾಕಿಲ್ಲ, ಯಾಕೆಂದ್ರೆ ಸಿಲ್ವರ್ ನೆಟ್ ಮೇಲೆ ಎಲ್ಲ ಪಲ್ಟಿ ಆಗಕ್ಕೆ ಶುರು ಅದು. ಮತ್ತೆ ಬೋರರ್ ಕಾಟ ಸಿಲ್ವರ್ ಯಾವ್ದೇ ಕಾರಣಕ್ಕೂ ನಮ್ದು ಈ ಮಣ್ಣಲ್ಲಿ ಸಿಲ್ವರ್ ಆಗ್ತಾ ಇಲ್ಲ. ಬೋರರು ಅದ್ರ ಜೊತೆ ಬಂದ್ರೆ ಇದಕ್ಕೂ ತಗೊಂಡು ಹೋಗುತ್ತಲ್ಲ, ಕಾಳ್ಮೆಣಸನ್ನು ಕಾಳ್ಮೆಣಸಿಗೂ ವರ್ಲೆ ಕಾಟ ಮತ್ತೆ ಮರಗಸಿ ಸಮಸ್ಯೆ. ಇದಾದ್ರೆ ಸ್ವಲ್ಪ ಸ್ಮೂತ್ ಇರುತ್ತೆ, ಆದ್ರೆ ಸ್ಟಮ್ ಗಟ್ಟಿ ಇರುತ್ತೆ. ದಪ್ಪ ಆಗುತ್ತೆ, ತುಂಬಾ ಚೆನ್ನಾಗಿ ದಪ್ಪ ಆಗುತ್ತೆ. ಹೌದು, ಬಟ್ ಮರ ಮುಟ್ಟಿಗೆ ಆಗಲ್ಲ. ನಮ್ದು ಇರಿಗೇಷನ್ ಇಂದ ಕೆರೆ ಇದೆಯಾ ಇಲ್ಲಿ, ಸಣ್ಣ ಕೆರೆ, ಬೇರೆ ಸೋರ್ಸ್ ಇಂದ ಎಲ್ಲ ಇದಕ್ಕೆ ನೀರ್ ಸ್ಟಾಕ್ ಮಾಡ್ಕೊಂಡು ನೀರ್ ಹೊಡಿತೀವಿ. ನಮ್ದು ಮೇಜರು 4 ಇಂಚಿನ ಪೈಪ್ ಲೈನ್ ಇದೆ. ಓಕೆ, 4 ಇಂಚಿನ ಪೈಪ್ ಲೈನ್ ಮೇನ್ ಪೈಪ್ ಲೈನ್. ನಮಗೆ ಫ್ರಿಕ್ಷನ್ ಲಾಸ್ ಬರಲ್ಲ ಅಂತ ಹೇಳಿ ಪೈಪ್ ಲೈನ್ 4 ಇಂಚಿನ ಮಾಡಿದೀವಿ. ಮತ್ತೆ ಪ್ರತಿ ಬ್ಲಾಕ್ ವೈಸ್ ಮಾಡ್ತಾ ಮೋಟ್ರು 700 HP ಬೋರಿಗೆ ಇರುವಂತದ್ದು ಅಲ್ಲ, ಬೋರ್ ಅಲ್ಲ, ಕೆರೆಗೆ ಇರುವಂತದ್ದು. ಇಲ್ಲಿ ಇಲ್ಲೇ ಇದೆ, ಕಾಣ್ತಾ ಇದೆ ನೋಡಿ, ತೇಲ್ತಾ ಇದೆಯಲ್ಲ ಅದು. ಇದು ನೀವು ಪೈಪ್ ಹೇಳಿದ್ದ? ಇದು ಬೇರೆ ಕಡೆಯಿಂದ ಬರೋ, ಇದು ಬೇರೆ ಸೋರ್ಸ್ ಇಂದ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನೀವು ಮತ್ತೆ ಇದನ್ನ ಕೊಡ್ತೀರಾ? ಎಲ್ಲ ಕಡೆಗೂ ಇದು ಮಾಡ್ತೀರಾ? ಓಕೆ. ಮತ್ತೆ ಪ್ರತಿ ಒಂದೊಂದು ಎಕರೆಗೂ ಒಂದೊಂದು ಗೇಟ್ ವಾಲ್ ಸಿಸ್ಟಮ್ ಮಾಡ್ಕೊಂಡಿದೀವಿ. ಈ ತರ ಈಗ ಕರೆಂಟ್ ಇಲ್ಲದೆ ಇರೋದ್ರಿಂದ ತೋರ್ಸಕ್ ಆಗಲ್ಲ. ಈ ತರ ವಾಲ್ ಸಿಸ್ಟಮ್ ನಾವೀಗ ಎಲ್ಲ ರೋಡ್ ಸೈಡೇ ಇಟ್ಟಿದೀವಿ ವಾಲ್ಗಳನ್ನ. ಯಾರು ಬೇಕಾದ್ರು ಸಣ್ಣ ಹುಡುಗರು ಬೇಕಾದ್ರು ಬಂದು ಒಂದು ವಾಲ್ ತಿರ್ಸಿದ್ರೆ ನಮ್ದು ಆಟೋಮೆಟಿಕ್ 1.5 ಎಕರೆ ನೀರಾಗೋಗುತ್ತೆ. 1.5 ಎಕರೆಗೆ ಅಂದ್ರೆ ಒಂದು ಸೋರ್ಸ್ ಅಲ್ಲಿ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ನಮ್ದು 5 ದಿನಕ್ಕೆ ನಾವು 1 ರೌಂಡ್ ನೀರು ಕಂಪ್ಲೀಟ್ ಮಾಡ್ತೀವಿ. ಆ ಸಿಸ್ಟಮಿಗೆ ಬಂದಿದ್ದೀವಿ ಈಗ. ಓಕೆ, 1 ರೌಂಡ್ ನೀರನ್ನ 5 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಮತ್ತೆ ರೈನೋಸ್ ಪೈಪ್ ಅಂತ ಮಾಡ್ಕೊಂಡಿದೀವಿ ಒಂದು 4 ಎಕರೆಗೆ. ಮತ್ತೆ ಪೂರ್ತಿ ಸ್ಪ್ರಿಂಕ್ಲರ್ ಸಿಸ್ಟಮ್. ಸ್ಪ್ರಿಂಕ್ಲರ್ ಪರ್ಮನೆಂಟ್ ಇದೆ? ಪೂರ್ತಿ ಪರ್ಮನೆಂಟ್. ಯಾವ್ದು ಪೈಪ್ ಅದೇ ಒಟ್ಟ ಇನ್ನು ಮ್ಯಾನುವಲ್ ಯಾವ್ದು ಇಲ್ಲ. ಏನಿದ್ರು ಗೇಟ್ ವಾಲ್ ಸಿಸ್ಟಮ್ಗಳು ಮತ್ತೆ ಮೊಬೈಲ್ ಸ್ಟಾರ್ಟ್ರು ಇದೆ. ಹಂಗಾಗಿ ಮನೇಲಿ ಕುತ್ಕೊಂಡ್ ಬೇಕಾದ್ರೆ ನಾವು ನೀರು ಹೊಡಿಯೋದು ಎಲ್ಲದು ಮಾಡಬಹುದು. ಇದು 3 ಸ್ಟೆಪ್ ಅಲ್ಲಿ ನಾವು ಕಾಫಿ ಹೈಟ್ ಬಿಟ್ಟಿದ್ವಿ. ಫಸ್ಟ್ 3 ಅಡಿ ಮಾಡಿದ್ವು. 3 ಸ್ಟೆಪ್ ಅಲ್ಲಿ. ಓಕೆ. ಇದು ಕೆಳಗೆ ಫಸ್ಟ್, ಇದು ಇಲ್ಲಿವರೆಗೆ ಸೆಕೆಂಡ್ ಆಯ್ತು. ಮತ್ತೆ ಇಲ್ಲಿಂದ ಮೇಲೆ 3. ಇದು ಹೆಚ್ಚು ಕಮ್ಮಿ 7 ಅಡಿವರೆಗೂ ಗಿಡ ಇದೆ. ಹೌದು. ಇದ್ರಲ್ಲಿ ನಾವು ಡಬಲ್ ಕ್ರಾಪ್ ಆರಾಮಲ್ಲಿ ಕೊಯ್ಬೋದು. ನಾವು ಈ ವರ್ಷ ಎವರೇಜ್ ಗಿಡಕ್ಕೆ 12 kg ಕೊಯ್ದಿದ್ದೀವಿ. 12 kg. ಅಲ್ಲಿಗೆ ಎಕರೆಗೆ 500 ಗಿಡ ಅಂದ್ರೆ 60 ರಿಂದ 65 ಕ್ವಿಂಟಾಲ್ ಬಂತು ಇಳುವರಿ. 105 ಇಂದ 110 kg ಒಂದು ಮೂಟೆ ಕಾಫಿ ಆಗುತ್ತೆ. ಆ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಒಂದು 58 ರಿಂದ 60 ಚೀಲ ಒಂದು ಎಕರೆಗೆ ಇಳುವರಿ ಬಂದಿದೆ. ಇದು ನಿಮ್ಮ ಅನುಭವದ ಪ್ರಕಾರನೇ ಮಾಡಿರುವಂತದ ಅಥವಾ ಇಲ್ಲಿ ಮಾಡಿರುವಂತದ್ದು ನೋಡಿ ಮಾಡಿರೋದ ಹೇಗೆ? ಕೆಲವರು ಮಾಡಿದಾರಂತೆ, ನಾನು ಬೇರೆ ನೋಡಿಲ್ಲ. ನಾನು ಒಂದಷ್ಟೊಂದು ಪ್ರಯೋಗ ಅಂತ ಹೇಳಿ ಇದೊಂದು ಇಲ್ಲಿ ಮೇಲೆ ಅಡಿಕೆ ಸಿಕ್ಕಾಬಟ್ಟೆ ಡ್ಯಾಮೇಜ್ ಇರೋದ್ರಿಂದ, ಕಾಳುಮೆಣಸು ಕಮ್ಮಿ ಇರೋದ್ರಿಂದ ಈ ಜಾಗದಲ್ಲಿ ಹೈಟ್ ಬಿಟ್ಟಿದ್ವಿ. ಬೇರೆ ಎಲ್ಲೂ ಇದು ಮಾಡಿಲ್ಲ. ಆದ್ರೆ ಈಗ ಎಲ್ಲೆಲ್ಲಿ ಅಡಿಕೆ ಮರ ಕಮ್ಮಿ ಇದೆ, ಸ್ವಲ್ಪ ಬಿಸಿಲು ಜಾಸ್ತಿ ಬೇಕಾಗತ್ತೆ. ಮತ್ತೆ ಗೊಬ್ಬರನೂ ಅಷ್ಟೇ, ಈ ಫೋಲಿಯೇಜಿಗೆ ಸರಿಯಾಗಿದ್ದು ಗೊಬ್ಬರ ಬೇಕಾಗತ್ತೆ. ನಾವು ಮಾಮೂಲಿ ಗಿಡ ಕೊಟ್ಟಷ್ಟು ಗೊಬ್ಬರ ನ್ಯೂಟ್ರಿಷನ್ ಕೊಟ್ಟರೆ ಸಾಕಾಗಲ್ಲ. ಸ್ವಲ್ಪ ಈ ಗಿಡ ಡಬಲ್ ಇರೋದ್ರಿಂದ ನಾವು ಗೊಬ್ಬರನೂ ಡಬಲ್ ಮಾಡಬೇಕಾಗತ್ತೆ, ಕ್ರಾಪು ಡಬಲ್ ಬರುತ್ತೆ. ಓಕೆ. ಇದ್ರಲ್ಲಿ ಮತ್ತೆ ಇನ್ನೊಂದು ಹಂತ ಮಾಡಬೇಕು ಅಂತ ಐಡಿಯಾ ಇದೆಯಾ? ಇಲ್ಲ, ಇನ್ನೊಂದು ಹಂತ ಮಾಡಿ ಕೀಳೋದಕ್ಕೆ ಕಷ್ಟ ಆಗುತ್ತೆ, ಕುಯ್ಯೋರಿ ಕಷ್ಟ ಆಗುತ್ತೆ. ಹೌದು. ಇದಕ್ಕೆ ರೈನೋಸ್ ಪೈಪ್ ಅಂತ, ಇದು ಹೋಲು ಈ ತರ ಜಿಗ್ಜಾಗ್ ಅಲ್ಲಿ ಇರುತ್ತೆ. ಹೆಚ್ಚು ಕಮ್ಮಿ 10 ಅಡಿ ಹೈಟಲ್ಲಿ ಮತ್ತೆ ಸುತ್ತ ಕವರ್ ಆಗುತ್ತೆ. ಈಗ ಹೆಚ್ಚು ಒಂದು ಸೈಡ್ ಒಂದು 15 ಅಡಿ, ಮತ್ತೊಂದು ಸೈಡ್ ಒಂದು 15 ಅಡಿ, ಹೈಟ್ ಒಂದು 10 ಅಡಿ ಹೋಗುತ್ತೆ. ಕಾಫಿಗೂ ಬ್ಲಾಸಮಿಗೂ ಚೆನ್ನಾಗಾಗತ್ತೆ, ಮೆಣಸಿಗೂ ಆಗುತ್ತೆ.
ಫಸ್ಟಿಗೆ 1 ಗಂಟೆ ನೀರು ಬಿಟ್ಟರೆ ಫುಲ್ಲು ಮಾಯ್ಶ್ಚರ್ ಆಗುತ್ತೆ. ಇದು ಇವತ್ತು ಬಿಟ್ಟಿದ್ದು ಫುಲ್ ಮಣ್ಣು ಮಾಯ್ಶ್ಚರ್ ಆಗಿದೆ. 1 ಗಂಟೆಗೆ ಫುಲ್ ಮಾಯ್ಶ್ಚರ್ ಆಗಿದೆ. ಈ ಸ್ಪ್ರಿಂಕ್ಲರು ಮತ್ತೆ ಇದರಲ್ಲಿ ಈ ಎರಡನ್ನೂ ಕಂಪೇರ್ ಮಾಡಿದ್ರೆ ಯಾವ್ದು ಉತ್ತಮ ಅಂತ ಹೇಳ್ತೀರಾ? ಮೇಂಟೆನೆನ್ಸ್ ಇದು ಕಷ್ಟ, ಮೇಂಟೆನೆನ್ಸ್ ಕಷ್ಟ, ಆದರೆ ನೀರು ಕಮ್ಮಿ ಇದ್ದಾಗ ತಕ್ಷಣಕ್ಕೆ ನೀರು ಮಾಡಬೇಕು ಅಂತಿದ್ರೆ ಇದು ಸುಲಭ ಆಗುತ್ತೆ. ಮೇಂಟೆನೆನ್ಸ್ ಅಂದ್ರೆ ಯಾವ ವಿಧದಲ್ಲಿ? ಅಂದ್ರೆ ಎತ್ತಾಡ್ಸೋದು ಅಲ್ಲ, ಅದ್ಯಾವುದು ಸಮಸ್ಯೆ ಇಲ್ಲ. ಪ್ರತಿ 1 ಗಂಟೆಗೆ ಒಂದ್ಸತಿ ನಾವು ಇದು ಗೇಟ್ ವಾಲ್ ಚೇಂಜ್ ಮಾಡಬೇಕಾಗುತ್ತೆ. ಸ್ಪ್ರಿಂಕ್ಲರ್ ಹಂಗಲ್ಲ, ಒಂದು 6 ಗಂಟೆ ನೀರು ಹೊಡೆದ್ರೆ ನಾವು 2040 ಜೆಟ್ ಅಲ್ಲಿ 6 ಗಂಟೆ ನೀರು ಹೊಡಿತೀವಿ. ಸ್ಪ್ರಿಂಕ್ಲರ್ ಅಲ್ಲಿ ಎಲ್ಲಾ ಭಾಗಕ್ಕೂ ನೀರು ತಲುಪೋದು ಕಮ್ಮಿ ಆಗಿರುತ್ತೆ. ಈಗ ಒಂದು ಮೆಣಸಿನ ಬಳ್ಳಿ ಬಂತು ಅಂದ್ರೆ ಆ ಸೈಡ್ ಲಾಸ್ಟಿಗೆ ಹೋಗ್ಬೇಕಾದ್ರೆ ಕಮ್ಮಿ ಆಗಿರುತ್ತೆ. ಇದು ಆ ತರ ಅಲ್ಲ, ಇದು ಜಿಗ್ಜಾಗ್ ಅಲ್ಲಿ ಇರೋದ್ರಿಂದ ಈ ಕಡೆ ಇದು ಹೋಲ್ ಇದ್ದಿದ್ದು ಈ ಕಡೆ ಬರುತ್ತೆ, ಇಲ್ಲಿ ಇದ್ದಿದ್ದು ಈ ಕಡೆ ಬರುತ್ತೆ. 100% ಕವರ್ ಆಗುತ್ತೆ. 100% ಕವರ್ ಆಗುತ್ತೆ. ಮತ್ತೆ ನೀರಿನ ಪ್ರಮಾಣ ಕೂಡ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ. ತಕ್ಷಣ ಈಗ 1 ಗಂಟೆಯಲ್ಲಿ 1.5 ಇಂದ 2 ಇಂಚ್ ಮೇಲೆ ನೀರು ಹೋಗುತ್ತೆ ಇದರಲ್ಲಿ. ಓಕೆ, ಹಂಗಾಗಿ ಅಷ್ಟೊಂದು ಸಮಸ್ಯೆ ಅಂತ ಅನ್ಸಲ್ಲ. ಇದೆಲ್ಲ ನಿಮ್ದು ಆವಾಗಲೇ ನೀವು ಹೇಳಿದ್ದು 7.5 HP ಇದ್ರಲ್ಲೇ ಎಲ್ಲದೂ ಕವರ್. ಈ ಇಡೀ ತೋಟಕ್ಕೆ ಅದೊಂದೇ ಮೋಟರ್? ಅದು ಒಂದೇ ಮೋಟ್ರು. ಓಕೆ, 10 ಶಿಫ್ಟ್ ಅಂದ್ರೆ 5 ದಿನಕ್ಕೆ ನಾವು ದಿನಕ್ಕೆ 2 ಶಿಫ್ಟ್ ಮಾಡಿದ್ರೆ ನಮ್ದು 5 ದಿನಕ್ಕೆ ನೀರು ಕವರ್ ಆಗುತ್ತೆ. ಇಡೀ ತೋಟ ಅಂತ ಹೇಳಿದ್ರೆ ಸುಮಾರು ಒಂದು 25 ಎಕರೆ. ನೀವು ಹೇಳಿದ್ದು 25 ಎಕರೆಗಿಲ್ಲ, ಒಂದು ಹೆಚ್ಚು ಕಮ್ಮಿ ಒಂದು 17-18 ಎಕರೆಗೆ ನೀರಾವರಿ ಇದೆ. ಓಕೆ, ಅಷ್ಟಕ್ಕೂ 5 ದಿನಕ್ಕೆ ಕವರ್ ಮಾಡಬಹುದು. 5 ದಿನಕ್ಕೆ ನೀವು ಕವರ್ ಅಪ್ ಮಾಡ್ಕೊಬಹುದು. ಅದು ಒಂದೇ ಮೋಟ್ರಿಂದ? ಒಂದೇ ಮೋಟ್ರಿಂದ. ಸೋ ಸೂಪರ್. ಅದೇ ಪೈಪ್ ಲೈನ್ ಎಷ್ಟು ದೊಡ್ಡ ಮಾಡ್ತೀವಿ ಅಷ್ಟು ಫ್ರಿಕ್ಷನ್ ಲಾಸ್ ಕಮ್ಮಿ ಆಗುತ್ತೆ, ಕವರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಜೆಟ್ಗಳು ಸಣ್ಣ ಮಾಡ್ತಾ ಹೋಗ್ಬೇಕು ನಾವು, ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ. ಪ್ರೆಷರ್ ಜಾಸ್ತಿ ಆಗುತ್ತೆ, ನೀರಿನ ಪ್ರಮಾಣ ಕಮ್ಮಿ ಸಾಕಾಗತ್ತೆ. ಫ್ರಿಕ್ಷನ್ ಅಂದ್ರೆ ಪ್ರೆಷರ್ ಈಗ ಏನ್ ಕೆಜಿ ಲೆಕ್ಕದಲ್ಲಿ ಪ್ರೆಷರ್ ಕೊಡ್ತೀವಿ ಅದೆಲ್ಲ ಕಮ್ಮಿ ಆಗುತ್ತೆ. 2040 ಈಗ ಮತ್ತೊಂದು ಬ್ಲಾಕ್ ಅಲ್ಲಿ ಅದಕ್ಕಿಂತನೂ ಸಣ್ಣ ಮಾಡಿದೀವಿ, ಒಂದು 25 ಅಡಿ ಹಾರುವಂತ ಜೆಟ್ಗಳನ್ನು ಹಾಕಿದೀವಿ. ಅಲ್ಲ, ನೀವು ದೊಡ್ಡ ಮೇನ್ ಪ್ರಿನ್ಸಿಪಲ್ ಪೈಪನ್ನ ದೊಡ್ಡ ಮಟ್ಟದ ಹಾಕಿದಾಗ ನಿಮಗೆ ಅಲ್ಲೂ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗಲ್ವಾ? ಇಲ್ಲ, ಪ್ರೆಷರ್ ಕಮ್ಮಿ ಆಗಲ್ಲ. ಒಂದ್ಸತಿ ಈಗ ನೀರ್ ಸ್ಟಾಕ್ ಆದ್ರೆ ನಾನ್ ರಿಟರ್ನ್ ವಾಲ್ ಇರೋದ್ರಿಂದ ನೀರ್ ಸ್ಟಾಕ್ ಅಲ್ಲೇ ಇದ್ದೇ ಇರುತ್ತೆ. ಸುಮ್ನೆ ಪ್ರೆಷರ್ ಕೊಡೋದು ಬಿಟ್ರೆ ನೀರಿನ ಫ್ಲೋ ಜಾಸ್ತಿ ಆಗಕ್ಕೆ ನಮಗ್ ಪೈಪ್ಗಳು ಬೇಕಾಗೇ ಆಗುತ್ತೆ. ಎಷ್ಟು ದೊಡ್ಡ ಇರುತ್ತೆ ಅಷ್ಟು ಫ್ಲೋ ಆರಾಮಲ್ಲಿ ಫ್ಲೋ ಆಗುತ್ತೆ ಅಂತ. ಆ ರೀತಿ ಅಂದ್ರೆ ನೀವು ಪೈಪಲ್ಲಿ ಆಲ್ರೆಡಿ ಇರೋದ್ರಿಂದ ತಳ್ಕೊಂಡು ಹೋಗೋದಷ್ಟೇ. ಈಗ ಸಣ್ಣ ಪೈಪ್ ಆದ್ರೆ ದೂಕ ಪ್ರಮಾಣ ಜಾಸ್ತಿ ಆಗುತ್ತೆ, ದೊಡ್ಡ ಪೈಪ್ ಆದ್ರೆ ದೂಕ್ ಬೇಕಾಗಿದ್ದಿಲ್ಲ. ಖಾಲಿ 2 kg 3 kg ಪ್ರೆಷರ್ ಕೊಟ್ಟ ತಕ್ಷಣ ಸಣ್ಣ ಜೆಟ್ಗಳಿಗೆ ಸಾಕಾಗುತ್ತೆ. ಅದೇ ನಿಮಗೆ ರೈನ್ ವಾಟರ್ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಚಂದ ವರ್ಕ್ ಆಗುತ್ತೆ. ಇದು ನಮ್ ಕಾಫಿ ನರ್ಸರಿ. ನಾವು ಕಾಫಿನ ಎಲ್ಲರೂ ಡೈರೆಕ್ಟ್ ಪಾತೆಗೆ ಹಾಕಿ ಅದರಿಂದ ಸೀಡ್ಸ್ ಅಂದ್ರೆ ಮೊಳಕೆ ತೆಗೆದು ಕೊಟ್ಟೆಗೆ ಹಾಕ್ತಾರೆ. ನಾವು ಆ ಥರ ಮಾಡ್ತಾ ಇಲ್ಲ, ಡೈರೆಕ್ಟ್ ಸೀಡ್ಸ್ ಕೊಟ್ಟೆಗೆ ಹಾಕ್ತಾ ಇದೀವಿ. ಇದೆಲ್ಲ ಕೊಟ್ಟೆ ಕೆಳಗಡೆ ಇದೆ? ಹೌದೌದು, ಮೇಲ್ಗಡೆ ಇದಾಕಿರೋದು, ಹುಲ್ಲು ಹಾಕಿರೋದು. ಈಗ ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ಬಂದಿದೆ ಒಂದೊಂದು ಎಲ್ಲದು. ಈಗ ಈ ತರ ಮಾಡಿದಾಗ ಒಂದು ಬೆನಿಫಿಟ್ ಅಂದ್ರೆ ಬೇರೆ ಡ್ಯಾಮೇಜ್ ಆಗಲ್ಲ ಯಾವುದೇ ಕಾರಣಕ್ಕೂ. ಮತ್ತೆ ಇದಕ್ಕೆ ಶೇಡ್ ನೆಟ್ ಹಾಕಿದೀವಿ, ಅದು ಮೆಣಸಿಗೆ ಪ್ರಿಪ್ರೇಷನ್ ಮಾಡಿದೀವಿ, ಕಾಣ್ತಾ ಇದೆಯಾ? ಹೌದೌದು. ಅದಕ್ಕೆ ಮಾತ್ರ ನಾವು ಮರದ ಸೊಪ್ಪನ್ನೇ ಯೂಸ್ ಮಾಡ್ತೀವಿ. ಬೈನದ ಹಾಕಿದೀವಿ, ಯಾಕಂದ್ರೆ ಹೀಟು ಶೇಡ್ ನೆಟ್ಗಿಂತ ಕಮ್ಮಿ ಆಗ್ಬೇಕು ಅಂತ. ಟೆಂಪರೇಚರ್ ಕಮ್ಮಿ ಇರಬೇಕು ಅಂತ. ಹೌದು. ಸೊ ಇದನ್ನು ಅಂದ್ರೆ ಪ್ರತಿ ಸರಿ ನೀವು ಇಲ್ಲಿಂದನೇ ಇದು ಮಾಡ್ಕೊಳ್ಳುವಂಥದ್ದು? ಹೌದು, ನಾವು ಯಾವ್ದೇ ಕಾರಣಕ್ಕೂ ಹೊರಬದಿಂದ ಗಿಡ ತರಲ್ಲ. ಕಾಫಿ ಮತ್ತೆ ಮೆಣಸು. ಹೌದು. ಇನ್ನೇ ಸಿಲ್ವರ್ ನೀವು ಮಾಡ್ತಿಲ್ಲ ಅನ್ಸುತ್ತೆ? ಸಿಲ್ವರ್ ನಾವು ಮಾಡಲ್ಲ. ಈ ಕಾಳು ಮೆಣಸಿಗೆ ಹೇಗೆ ನಿಮ್ಮ ರನ್ನರ್ಸ್ ಅನ್ನ ತೆಗಿತೀರಾ? ನಿಮ್ದೇ ರನ್ನರ್ಸ್ ಅನ್ನ ಅಂದ್ರೆ ಚೆನ್ನಾಗಿರುವಂತದನ್ನ ತೆಗೆದ್ಬಿಟ್ಟು ಇದು ಮಾಡ್ಕೊಳ್ತೀರಾ? ಒಳ್ಳೆ ಕ್ರಾಪ್ ಬರೋಂಥದ್ದು ನೋಡಿ ಸೆಲೆಕ್ಟ್ ಮಾಡಿ ನಾವೇ ಮಾಡ್ತೀವಿ. ಟಾಪ್ ಶೂಟು ಹಾಕ್ತಾ ಇಲ್ಲ. ಅದು ಒಂದು ಪ್ರಾಬ್ಲಮ್ ಅಂದ್ರೆ ಅದ್ರಲ್ಲಿ ರನ್ನರ್ಸ್ ಬರಲ್ಲ. ನೆಕ್ಸ್ಟ್ ಎಲ್ಲಾರು ಒಂಚೂರು ವಿಲ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಬಂದ್ರು ನೆಕ್ಸ್ಟ್ ರಿಕವರಿ ಮಾಡೋದು ಬಳ್ಳಿನ ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದು ಉದ್ದೇಶದಿಂದ ನೀವು ಟಾಪ್ ಶೂಟ್ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಕ್ರಾಪ್ ಬರೋದು 1 ವರ್ಷ ಬೇಗ ಬರ್ಬೋದು ಬಿಟ್ರೆ, ಮತ್ತೆ ಕ್ರಾಪ್ ಬರೋದಕ್ಕೆ ಅದಕ್ಕೆ ಏನು ಹೆಚ್ಚು ಕಮ್ಮಿ ಇಲ್ಲ. ಇದು ನಾವು ಕಾಂಪೋಸ್ಟ್ ಈ ತರ ಮಾಡ್ತೀವಿ. ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಸಾವಿರ ಬುಟ್ಟಿ ಕಾಂಪೋಸ್ಟ್ ಮಾಡ್ತೀವಿ. ಲೇಯರ್ ಬೈ ಲೇಯರು. 1 ಲೇಯರು ಸೊಪ್ಪು ಹಾಕ್ತೀವಿ, ದರ್ಗ ಹಾಕ್ತೀವಿ, ಆಮೇಲೆ ಅಡಿಕೆ ಸಿಪ್ಪೆ, ಸಗಣಿ, ಮಣ್ಣು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಈ ಥರ ಮಾಡಿ ಏರೋಬಿಕ್ ಸಿಸ್ಟಮಲ್ಲಿ ಮಾಡ್ತೀವಿ. ಇದು ಈಗ ಎತ್ತರ ಮಾಡಿರುವಂಥದ್ದು ಏರೋಬಿಕ್ ಸಿಸ್ಟಮಿಗೆ ಅಂತ? ಹೌದು, ಗಾಳಿ ಆಡಬೇಕು ಅಂತ. ಮತ್ತೆ ಒಂದು 20 ಇಂಚು ಮಳೆ ಬಂದ ತಕ್ಷಣ ಇದಕ್ಕೆ ಕ್ಲೀನಾಗಿ ಮಲ್ಚಿಂಗ್ ಶೀಟ್ ಹಾಕ್ತೀವಿ. 20 ಇಂಚು ಮಳೆ, ಯಾಕೆಂದ್ರೆ ಅದು ಒಳಗೋರಿಗೂ ಮಾಯಿಶ್ಚರ್ ತಗೊಬೇಕು. ಓಕೆ. ಇದೀಗ ಕೆಳಗಡೆನು ಅಂದ್ರೆ ಈಗ ಮೇಲ್ಗಡೆ ಎಷ್ಟು ಕಾಣ್ತಿದೆ, ಕೆಳಗಡೆನೂ ಇದೆಯಾ? ಇಲ್ಲ,
ನೆಲದ ಏನೂ ಮೇಲೆ ಇಲ್ಲ. ಮಾಡಿದ್ದು. ನೆಲದ ಮೇಲೆ ಮಾಡಿರುವಂತದ್ದು. ನಮಗೆ ಲೇಬರಿಗೆ ಅಂದ್ರೆ ಸುಲಭ ಆಗತ್ತೆ ಕೆಲಸಕ್ಕೆ ಅಂತ ಈ ತರ ಓ, ಎತ್ತಿ ಟ್ರಾಕ್ಟರ್ ಟ್ರ್ಯಾಕ್ಟರ್ಗೆ ಲೋಡ್ ಮಾಡೋದಕ್ಕೆಲ್ಲ ಸುಲಭ ಆಗತ್ತೆ. ಇದೊಂದು ಇಂತಿಷ್ಟೇ ಪ್ರಮಾಣದಲ್ಲಿ ಸೇರಿಸಬೇಕು ಅಂತ ಏನಾದ್ರು ಇದೆಯಾ ಹೇಗೆ? ಆ ತರ ಏನಿಲ್ಲ, ಅಗಲ ಜಾಸ್ತಿ ಮಾಡೋಂಗಿಲ್ಲ. 4 ಅಡಿ ಹೈಟು 4 ಅಡಿ, ಅದೀಗ ಸ್ವಲ್ಪ ಜಗ್ಗಿದೆ. ಉದ್ದ ಎಷ್ಟು ಬೇಕಾದ್ರೂ ಮಾಡ್ಬೋದು, ನಮಗೆ ಜಾಗಕ್ಕೆ ಸರಿಯಾಗಿ ಎಷ್ಟು ಉದ್ದ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ಅಗಲ ಕಮ್ಮಿ ಇದ್ದಷ್ಟು ಅದು ಗಾಳಿ ಆಡೋದು ಮತ್ತೆ ಪ್ರೊಸೆಸಿಂಗ್ ಡಿಕಂಪೋಸ್ ಇದು ಮಾಡೋದು ಪ್ರೊಸೆಸಿಂಗ್ ಬೇಗ ಆಗುತ್ತೆ. ಇಲ್ಲಿ ಈ ಹಂತದಲ್ಲಿ ಅಂದ್ರೆ ನೀವು ಹೇಳಿದ್ರಲ್ಲ, ಈ ಕಾಡು ಮಣ್ಣು, ಈ ದರ್ಗು ಇದನ್ನೆಲ್ಲ ಹಾಕ್ತಿವಲ್ಲ, ಅದೆಲ್ಲ ಇಂತಿಷ್ಟೇ ಪ್ರಮಾಣ ಅಂತ ಇದೆಯಾ ಹೇಗೆ? ಪ್ರಮಾಣ ಅಂತ ಅಂದ್ರೆ ಈಗ ನಾವು ಹೆಚ್ಚು ಕಮ್ಮಿ 2000 ಬುಟ್ಟಿ ಅಂದಾಜು ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಸಗಣಿ ಯೂಸ್ ಮಾಡ್ತೀವಿ. ಮತ್ತೆ ಅಷ್ಟೇ ಪ್ರಮಾಣದ ಸಿಪ್ಪೆ ಯೂಸ್ ಮಾಡ್ತೀವಿ. ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆ ಮತ್ತೆ ಸೊಪ್ಪು ದರ್ಗು ಸೇರಿ 2000 ಬುಟ್ಟಿ, ಮಣ್ಣು 1000 ಬುಟ್ಟಿ ಅಂದಾಜು ಇದು ಮಾಡ್ತೀವಿ. ಅದೀಗ ಪೂರ್ತಿ ಮಳೆಗಾಲ ಕಳೆದು ಕಾಂಪೋಸ್ಟ್ ಆದಾಗ ಯಾವುದೇ ತರ ಸ್ಮೆಲ್ ಇರಲ್ಲ, ಮತ್ತೆ ಪೌಡ್ರ್ ಆಗಿರುತ್ತೆ. ಈ ಅಡಿಕೆ ಸಿಪ್ಪೆ ಕೂಡ ಪೌಡರ್ ಆಗಿರುತ್ತೆ? ಖಂಡಿತ ಪೌಡರ್ ಆಗುತ್ತೆ. ಒಟ್ಟು ಎಷ್ಟು ಅಂದ್ರೆ ಟೈಮಿಂಗ್ ನಾವು ಹೆಚ್ಚು ಕಮ್ಮಿ 1 ವರ್ಷ ಮಾಡ್ತೀವಿ, ಆದ್ರೆ 6 ತಿಂಗಳಿಗೂ ಆಗತ್ತೆ. ನಾವು ಇದೀಗ ಸುಮಾರು ಒಂದು ವರ್ಷದ್ದು ಅಲ್ಲ, ಈಗ ನಾವು ಇದು ಅಕ್ಟೋಬರಿಗೆ ಮಾಡಿದ್ದ, ಅಕ್ಟೋಬರ್ ನವೆಂಬರಿಗೆ. ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರಿಗೆ ಹಾಕ್ತಿವಿ. ಈ ಮಳೆಗಾಲ ಎಲ್ಲ ಕಳೆದ ಮೇಲೆ ಹಾಕ್ತಿವಿ ನೆಕ್ಸ್ಟ್ ಇಯರ್. ಈ ಹಂತದಲ್ಲಿ ನಾನು ಕೇಳಬೇಕು, ಈ ಮಳೆಗಾಲದಲ್ಲಿ ವಿಪರೀತ ಮಳೆ ಬರುತ್ತಲ್ಲ, ಅವಾಗ ಇದ್ರ ಮೇಲ್ಗಡೆ ಮಳೆ ಬಿದ್ದಾಗ ನೀರ್ ಹರಿದೋಗುತ್ತೆ, ಅಂದ್ರೆ 20 ಇಂಚು ಅಂದ್ರೆ ನೀರ್ ಹರಿದೋಗುತ್ತೆ? ಇಲ್ಲ, ಹರಿದೋಗಲ್ಲ. 20 ಇಂಚಿಗೆ ಹರಿದೋಗಲ್ಲ. 20 ಇಂಚಿಗಿಂತ ಜಾಸ್ತಿ ಅಂದ್ರೆ ಈಗ ಫಸ್ಟ್ ಜೂನ್ ತಿಂಗಳಲ್ಲಿ ಜೋರ್ ಮಳೆ ಬರಲ್ಲ ನಮಗೆ. ಡೈಲಿ 1 ಇಂಚು 2 ಇಂಚು ಈ ತರ. ಒಂದು 10 ದಿನಕ್ಕೆ ಮಲ್ಚಿಂಗ್ ಶೀಟ್ ಮುಚ್ತೀವಿ. ನಮಗೆ ಇದ್ರ ಮೇಲ್ಗಡೆ ಮಲ್ಚಿಂಗ್ ಶೀಟ್ ಮುಚ್ತೀವಿ. 20 ಇಂಚ್ ಮಳೆ ಆದ್ಮೇಲೆ ಮಲ್ಚಿಂಗ್ ಶೀಟ್ ಮುಚ್ತೀವಿ. ಈಗ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ದಿನಕ್ಕೆ 4-5 ಇಂಚು ಮಳೆ ಬರೋ ಟೈಮಲ್ಲಿ ಯಾವ್ದೇ ತರ ನೀರು ಒಳಗೆ ಹೋಗದೆ ಇರೋಂಗ್ ವ್ಯವಸ್ಥೆ ಮಾಡಿರ್ತೀವಿ. ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಮಳೆ ಬಂದಾದ್ಮೇಲೆ ಇದ್ರಲ್ಲಿರುವಂತ ಲಿಕ್ವಿಡ್ ಮೆನ್ಯೂರು ಅಂದ್ರೆ ನೀರ್ ಗೊಬ್ಬರ ಅಂತೀವಲ್ಲ, ಅದು ಹರಿದೋಗಲ್ವಾ ಅನ್ನೋ ಕ್ವಶನ್ ಅಲ್ಲಿ ಕೇಳಿದೆ. ಅದಕ್ಕೆ ನೀವು ಅಂದ್ರೆ ಮುಚ್ಚಿಗೆ ಮಾಡಿದ್ಮೇಲೆ ಆ ರೀತಿ ಹರಿದೋಗುವಂತ ಪ್ರಶ್ನೆ ಬರೋದಿಲ್ಲ. ಸೊ ಸೂಪರ್. ಇದು ನಂತರ ನಿಮಗೆ ಬೆಳೆಗಳಿಗೆ ಯಾವ ಹಂತದಲ್ಲಿ ಕೊಡ್ತೀರಾ? ಅಂದ್ರೆ ಈ ಆಲ್ಮೋಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಅಲ್ಲೇ ಅಲ್ಲ, ಆಗಸ್ಟ್ ಅಲ್ಲಿ ಕೊಡಲ್ಲ, ಸೆಪ್ಟೆಂಬರ್ ಅಕ್ಟೋಬರ್. ಈಗ ಮಳೆ ಬಿಟ್ಟು ಒಂದು 10-15 ದಿನ ಆಗಿ ಸ್ವಲ್ಪ ತೋಟದಲ್ಲಿ ಮಾಯಿಶ್ಚರ್ ಕಮ್ಮಿ ಆದ್ಮೇಲೆ ಕೊಡ್ತೀವಿ. ಯಾಕೆ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಮಳೆ ಬರ್ತಾ ಇರುತ್ತೆ. ಮತ್ತೆ ನಾವು ಫೆಬ್ರವರಿ, ಮಾರ್ಚ್ ಇಂದ ನೀರ್ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಜೂನ್ ಬರ್ಬೇಕಾದ್ರೆ ಈ ಗೊಬ್ಬರ ಮಣ್ಣಾಗಿರ್ಬೇಕು. ಕಾಳ್ಮೆಣ್ಸ್ ಬುಡದಲ್ಲಿ ಯಾವುದೇ ಕಾರಣ ಗೊಬ್ಬರದ ಅಂಶ ಇರಬಾರ್ದು, ಯಾವುದೇ ಕಾರಣಕ್ಕೂ ಅದು ಮಾಯಿಶ್ಚರ್ ಹಿಡ್ಕೊಳ್ಳೋ ವ್ಯವಸ್ಥೆ ಇರಬಾರ್ದು. ಓಕೆ. ಅಂದ್ರೆ ನಿಮಗೆ ಮಾಯಿಶ್ಚರ್ ನ ಎಳೆದಿಟ್ಕೊಬಾರ್ದು. ಹೌದು, ಅದು ಗಿಡ ತಾಂಡು ಅಥವಾ ಮಣ್ಣಿಗೆ ಸೇರಿರ್ಬೇಕು. ಆ ಹಂತದಲ್ಲಿ ಬರೀ ಕಾಳ್ಮೆಣಸು ಅಂತಲ್ಲ, ಎಲ್ಲಾ ಬೆಳೆಗೂ. ಮತ್ತೆ ನಮ್ಮಲ್ಲಿ ಈಗ ಕೆಲವರು ಜೂನಿಗೆ ಕೊಡ್ತಾರೆ. ಜೂನಿಗೆ ಕೊಟ್ರೆ ಈಗ 4-5 ಇಂಚ್ ಮಳೆ ಬಂತು ಅಂದ್ರೆ ಅದಷ್ಟು ಗೊಬ್ಬರ ವೇಸ್ಟ್ ಆಗ್ಬಿಡುತ್ತೆ, ಏನು ಗಿಡಗಳಿಗೆ ಸಿಗಲ್ಲ. ಹೌದು, ನಮ್ದು ಏನಿದ್ರು ಇಲ್ಲಿ ಗಿಡ ಚಿಗಿರೋದು ನಮ್ಮ ಮಲೆನಾಡಲ್ಲಿ ಒಂದು 3-4 ತಿಂಗಳು ಮಾತ್ರ, ಫೆಬ್ರವರಿಯಿಂದ ಜೂನ್ವರೆಗೆ. ಆ ಟೈಮಲ್ಲೇ ಗೊಬ್ಬರ ಎಷ್ಟು ಬೇಕೋ ಅಷ್ಟು ನಾವು ಕೊಡ್ಬೇಕಾಗತ್ತೆ. ಸೊ ಸೂಪರ್. ಇದು ಪ್ರತಿ ವರ್ಷ ನಿಮ್ಮ ತೋಟದಲ್ಲಿ ಒಂದು ನಡೆಯುವಂತ ಕ್ರಿಯೆ ಇದೆ? ಹೌದು, ನಾವು ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಈ ತರ ಮಾಡ್ತೀವಿ. ಈ ತರ ಅಂದ್ರೆ ನೀವೇ ಕಾಂಪೋಸ್ಟ್ ರೆಡಿ ಮಾಡ್ಕೊಂಡು ನಾವೇ ಮಾಡ್ತೀವಿ. ಹೊರಬದಿಂದ ಯಾವುದೇ ತರದ ಸಾವಯವ ಗೊಬ್ಬರ ಅಂತಾರಲ್ಲ, ಅಂದ್ರೆ ಈಗ ರೆಡಿ ಫುಡ್ ಬರ್ತಾವಲ್ಲ ಪ್ಯಾಕೆಟ್ ಅಲ್ಲಿ, ಆ ತರದ್ ಯಾವ್ದೇ ತರಲ್ಲ, ಸಾವಯವನ ನೀವೇ ರೆಡಿ ಮಾಡ್ತೀವಿ. ಇಲ್ಲ ಅಂದ್ರೆ ಹಾಕಕ್ಕಾಗದ್ರೆ ಹಾಗೆ ಬಿಡ್ತೀವಿ. ಈಗ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಹೊರಬದಿಂದ ತರ್ತೀವಿ ಬಿಟ್ರೆ, ಈ ಇದ್ರಲ್ಲಿ ಬ್ಯಾಗ್ ಅಲ್ಲಿ ಬರೋ ಗೊಬ್ಬರಗಳನ್ನ ಯಾವ್ದು ತರಲ್ಲ. ಅಂದ್ರೆ ಈ DIP, ಯೂರಿಯಾ ಅಲ್ಲ, ಯೂರಿಯಾ ಅದ್ ತರ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ ತರ್ತೀವಿ. ಆದ್ರೆ ಸಾವಯವ ಗೊಬ್ಬರಗಳನ್ನ ನೀವು ತರೋದಿಲ್ಲ, ಅಂದ್ರೆ ಕೇಕ್ಗಳು ಈ ರೀತಿ ಇದನ್ನ ನೀವು ತರೋದಿಲ್ಲ, ಅದನ್ನ ನೀವೇ ತಯಾರು ಮಾಡ್ಕೊಂಡು. ಸರಿ. ಅದೇ ರೀತಿ ನೀವು ಈ ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರನು ಡೈರೆಕ್ಟ್ ಆಗಿ ನಿಮಗೆ ಗಿಡಗಳಿಗೆ ಹಾಕುವಂತ ವ್ಯವಸ್ಥೆ ಇಲ್ಲ, ಕಾಂಪೋಸ್ಟ್ ಮಾಡಿ ಎಲ್ಲ ಈ ರೀತಿ ಕಾಂಪೋಸ್ಟ್ ಮಾಡಿನೇ ನಂತರ ಇಲ್ಲಿಂದ ಅದು ಮುಂದುವರಿಯುತ್ತೆ. ವರ್ಷಕ್ಕೊಂದು 8 ರೌಂಡ್ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು 800 ಗ್ರಾಮು ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ಕೊಡೋದು. ಅದನ್ನ ಡಿವೈಡ್ ಮಾಡಿ ಒಂದು 100ರಿಂದ 150 ಗ್ರಾಮ್ ಒಳಗೆ ಕೊಡ್ತಾ ಹೋಗ್ತೀವಿ. ಕೆಲವು ಗೊಬ್ಬರಗಳನ್ನ 50 ಗ್ರಾಮ್ ಕೊಡೋದು ಇರುತ್ತೆ. ಇದರಲ್ಲಿ NPK ಮತ್ತು ಸೆಕೆಂಡ್ರಿ ಮಾತ್ರ ನಾವು ಕೊಡ್ತೀವಿ. ಸಾಯಿಲ್ ಅಪ್ಲಿಕೇಶನ್ ಫೋಲಿಯರ್ ಮಾತ್ರ 4 ರೌಂಡ್ ಮೈಕ್ರೋನ್ಯೂಟ್ರೆಂಟ್ ಎಲ್ಲ ಫೋಲಿಯರಲ್ಲೇ ಕೊಡೋದು, ಮಣ್ಣಿಗೆ ಹಾಕಲ್ಲ. ಯಾಕೆಂದರೆ ಎಲ್ಲಾದರೂ ಒಂದು ಚೂರು ಈಗ ಬೋರಾನ್ ಮಣ್ಣಿಗೆ ಜಾಸ್ತಿ ಆಯಿತು ಅಂದರೆ ಮಣ್ಣಲ್ಲಿ ಬೇರೆ ಗೊಬ್ಬರಗಳನ್ನು ತಾಣಕ್ಕೆ ಬಿಡಲ್ಲ. ಈ ಥರ ಇರೋದ್ರಿಂದ ಅದು ಕಾಫಿಗೆ ಮಾತ್ರ? ಕಾಫಿ ಅಲ್ಲ, ಎಲ್ಲದಕ್ಕೂ ಮೆಣಸು ಎಲ್ಲದಕ್ಕೂ ಇದೇ ಥರ ಮಾಡ್ತೀವಿ.
ಓಕೆ 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 ಅಂದ್ರೆ ನೀವು ಹೇಳಿದಂಥದ್ದು ಗೊಬ್ಬರಗಳು ಇದು ಎಲ್ಲದಕ್ಕೂ ಸೇರಿಸಿ. ಎಲ್ಲದಕ್ಕೂ ಸೇರಿಸಿ. ಓಕೆ. ಅದ್ರ ಜೊತೆಗೆ ನಮ್ಮ ಈ ಕಾಂಪೋಸ್ಟ್ ಮಾಡಿರುವಂಥದ್ದು ಹೌದು, ಅದು ಅಷ್ಟೇ. ಅದು ಅಷ್ಟೇ. ಅದು ವರ್ಷದಲ್ಲಿ ಪ್ರತಿ ವರ್ಷನೂ ಅದು ಪ್ರತಿ ಇರುತ್ತೆ. ವರ್ಷ ಕಾಂಪೋಸ್ಟ್ ಕೊಡ್ತೀವಿ. ಈಗ ನಾವು ಕೆಮಿಕಲ್ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡೋದು ಕಾಂಪೋಸ್ಟ್ ಎಷ್ಟು ಹಾಕಿದೀವಿ ಅನ್ನೋದ್ರ ಮೇಲೆ. ಓಕೆ. ಕಾಂಪೋಸ್ಟ್ ಮಣ್ಣಲ್ಲಿ ಇಲ್ಲದೆ ಇದ್ರೆ ನಾವು ಕೆಮಿಕಲ್ ಕೊಟ್ಟರು ಪ್ರಯೋಜನ ಆಗಲ್ಲ. ಎರಡು ಒಟ್ಟಿದ್ರೆ ಮಾತ್ರ ಗಿಡಗಳು ಚೆನ್ನಾಗಿ ಬರ್ತವೆ. ಡನ್. ದೂರದಲ್ಲಿ ನಿಮಗೆ ಜೇನಿನ ಪೆಟ್ಟಿಗೆಗಳೆಲ್ಲ ಕಾಣ್ತಾ ಇದಾವೆ. ಜೇನು ಒಂದು 6-7 ಜೇನು ಪೆಟ್ಟಿಗೆ ಇದೆ. ಅಂದ್ರೆ ಕಾಫಿಗೆ ಬೇಕಾಗತ್ತೆ, ಬ್ಲಾಸಮಿಗೆ, ಮತ್ತೆ ನಮ್ಮ ಮನೆ ಯೂಸಿಗೂ ಜೇನು ಬೇಕು, ಪಾಲಿನೇಷನ್ಗೆ ಬೇಕಾಗುತ್ತೆ. ಬಹುಶಃ ಕಾಳುಮೆಣಸಿಗೇನು ಬೇಡ ಅನ್ಸುತ್ತೆ. ಇಲ್ಲ, ಕಾಳುಮೆಣಸು ಅಡಿಕೆ ಬೇಡ. ಕಾಫಿಗೂ ಏನು ಬೇಕಾಗಿಲ್ಲ, ಆದರೂ ಜೇನು ಇದ್ರೆ ಮತ್ತೊಂದು 10% ಕ್ರಾಪ್ ಇನ್ಕ್ರೀಸ್ ಆಗುತ್ತೆ ಅಂತಾರೆ. ಹೌದು. ಇದಿಷ್ಟು ನಮ್ಮ ತೋಟದ ಸಣ್ಣ ಪರಿಚಯ. ಯಾರಿಗಾರು ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಫೋನ್ ನಂಬರು 7899357278. ಈ ನಂಬರಿಗೆ ಸಾಯಂಕಾಲ ಒಂದು 4 ಗಂಟೆ ಮೇಲೆ ಫೋನ್ ಮಾಡಿ ಮಾಹಿತಿ ಪಡ್ಕೊಬೋದು.